ನಾಲ್ಕನೆಯ ಮನುಷ್ಯ ಅಧ್ಯಾಯ 1. ನಾಲ್ಕನೆಯ ಮನುಷ್ಯ. ದಾನಿಯೇಲನು ಅಧ್ಯಾಯ 3 ವಚನ 25. ಇಗೋ, ಕಟ್ಟಿಲ್ಲದ ನಾಲ್ವರನ್ನು ನೋಡುತ್ತೇನೆ, ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ, ಅವರಿಗೆ ಯಾವ ಹಾನಿಯೂ ಇಲ್ಲ. ನಾಲ್ಕನೆಯವನ ರೂಪವು ದೇವಕುಮಾರನ ರೂಪದಂತಿದೆ. ನಾಲ್ಕನೆಯ ಮನುಷ್ಯ. ಹೌದು, ಆ ನಾಲ್ಕನೆಯ ಮನುಷ್ಯನನ್ನು ನೋಡಿರಿ, ಆತನು ಅಗ್ನಿ ಜ್ವಾಲೆಯಲ್ಲಿ ನಡೆದಾಡುತ್ತಿದ್ದಾನೆ. ದೇವರ ಮಕ್ಕಳೊಂದಿಗೆ ನಿಂತು ಅವರ ನಂಬಿಕೆಯನ್ನು ಘನಪಡಿಸುವವನಾಗಿದ್ದಾನೆ. ನಾಲ್ಕನೆಯ ಮನುಷ್ಯನು ಆ ಅಗ್ನಿ ಜ್ವಾಲೆಯಲ್ಲಿ ಮರೆಯಾಗಿದ್ದು ಕಟ್ಟಿದ್ದ 3 ಬಿಡುಗಡೆಗಾಗಿ ಅವರೊಂದಿಗೆ ಸಂಚರಿಸುತ್ತಿದ್ದನು. ಅಗ್ನಿಯು ಅವರಿಗೆ ಯಾವ ಹಾನಿಯನ್ನು ಮಾಡಿರಲಿಲ್ಲ, ಅವರ ತಲೆ ಕೂದಲು ಸಹ ಸುಟ್ಟಿರಲಿಲ್ಲ. ಕಾರಣ, ಆ ನಾಲ್ಕನೆಯ ಮನುಷ್ಯನು ಅವರೊಂದಿಗಿದ್ದಿದ್ದೆ. ಈ ನಾಲ್ಕನೆಯ ಮನುಷ್ಯನನ್ನು ನಿಮ್ಮ ಮುಂದೆ ನಿಲ್ಲಿಸಲು ಇಷ್ಟಪಡುತ್ತೇನೆ. ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರ ಜೀವಿತದಲ್ಲಿ ನಾಲ್ಕನೆಯವನಾಗಿ ನಿಂತು ಅದ್ಭುತಗಳನ್ನು ಮಾಡಿದವನು ನಿಶ್ಚಯವಾಗಿ ಈಗಲೂ ನಿಮ್ಮ ಜೀವಿತದಲ್ಲಿಯೂ ಅದ್ಭುತಗಳನ್ನು ಮಾಡುತ್ತಾನೆ. ನೆಬೂಕದ್ನೆಚ್ಚರನು ಯೇಸುಕ್ರಿಸ್ತನ ಕಾಲಕ್ಕೆ 600 ವರ್ಷಗಳ ಹಿಂದೆ ಇದ್ದಾಗೂ ಅವನು ಈ ನಾಲ್ಕನೆಯ ಮನುಷ್ಯನನ್ನು ನೋಡಿದನು. ಆ ನಾಲ್ಕನೆಯವನ ರೂಪವು ದೇವಕುಮಾರನ ರೂಪದಂತಿದೆ ಎಂದನು. ಈ ನಾಲ್ಕನೆಯ ಮನುಷ್ಯನು ಯಾವಾಗಲೂ ನಿಮ್ಮೊಂದಿಗಿರಲು ಬಯಸುತ್ತಾನೆ. ಆತನೇ ನಾವು ಆರಾಧಿಸುವ ನಮ್ಮ ಪ್ರೀತಿಯ ರಕ್ಷಕನಾದ ಯೇಸುಕ್ರಿಸ್ತನು. ಆತನೆಂದಿಗೂ ನಿಮ್ಮನ್ನು ಬಿಟ್ಟು ಅಗಲುವುದಿಲ್ಲ, ನಿಮ್ಮನ್ನು ಕೈ ಬಿಡುವುದೂ ಇಲ್ಲ. ನೀವು ಒಂಟಿಯಾಗಿರುವುದಾದರೆ ಎರಡನೆಯವನಾಗಿ ನಿಮ್ಮ ಮಧ್ಯದಲ್ಲಿರುತ್ತಾನೆ. ನಿಮ್ಮ ಕಷ್ಟ, ದುಃಖ ಎಲ್ಲವನ್ನೂ ಆತನು ಪರಿಹರಿಸುತ್ತಾನೆ. ನಿಮ್ಮ ಭಯವನ್ನು, ಕಳವಳವನ್ನು ತೆಗೆದುಹಾಕಿ ತನ್ನ ಪ್ರಸನ್ನತೆಯಿಂದ ನಿಮ್ಮನ್ನು ತುಂಬಿಸುತ್ತಾನೆ. ಯಾಕೋಬನು ತನ್ನ ಮನೆಯನ್ನು ಬಿಟ್ಟು ಹೊರಟಾಗ, ನಾನು ಎಲ್ಲಿಗೆ ಹೋಗುತ್ತೇನೆ, ನನ್ನ ಮುಂದಿನ ಭವಿಷ್ಯ ಏನು ಎಂದು ಚಿಂತಿಸಿದಿರಬಹುದು. ಆಗ ಕರ್ತನು, ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ. ಆದಿಕಾಂಡ ಅಧ್ಯಾಯ 28 ವಚನ 15. ಈ ವಾಕ್ಯವನ್ನು ವಾಗ್ದಾನವಾಗಿ ಕೊಟ್ಟು ಆತನನ್ನು ಬಲಪಡಿಸಿದನು. ದೇವರ ಮಕ್ಕಳೇ, ನೀವು ಇಬ್ಬರಿದ್ದರೆ ಯೇಸುಕ್ರಿಸ್ತನು ನಿಮ್ಮ ಕೂಡ ಇರುತ್ತಾನೆ. ಕೆಲವು ವಯಸ್ಸಾದ ವೃದ್ಧ ದಂಪತಿಗಳನ್ನು ನೋಡಿದ್ದೇನೆ. ಮಕ್ಕಳೆಲ್ಲರೂ ಮದುವೆಯಾಗಿ ಬೇರೆ ಬೇರೆಯಾಗಿ ಹೋಗಿ ಇವರಿಬ್ಬರು ಚಿಂತಿಸುತ್ತಾ ಕುಳಿತಿರುತ್ತಾರೆ. ಮಕ್ಕಳ ಬಗ್ಗೆ ಚಿಂತೆ ಮಾಡುತ್ತಿರುತ್ತಾರೆ. ಆದರೆ ಕರ್ತನು 3ನೇಯವನಾಗಿ ಅವರ ಜೊತೆಯಲ್ಲಿರುತ್ತಾನೆ ಎಂಬುದು ಅವರಿಗೆ ತಿಳಿದಿರುವುದಿಲ್ಲ. 3 ಹುರಿಯ ಹಗ್ಗ ಬೇಗ ಕಿತ್ತು ಹೋಗುವುದಿಲ್ಲ. ಎಮ್ಮಾಹು ಹಳ್ಳಿಗೆ ಹೋಗುತ್ತಿದ್ದ ಶಿಷ್ಯರು ಇಬ್ಬರೇ ಇದ್ದಾಗೂ 3ನೇಯವನಾಗಿ ಯೇಸುಕ್ರಿಸ್ತನು ಅವರೊಂದಿಗೆ ಇದ್ದನು. ಆದರೂ ಯೇಸುಕ್ರಿಸ್ತನು ನಮ್ಮೊಂದಿಗೆ ಇದ್ದಾನೆ ಎಂಬುದನ್ನು ಅವರು ಅರಿಯದವರಾಗಿದ್ದರು. ಆಗ ಆತನು ಸತ್ಯವೇದ ವಾಕ್ಯಗಳನ್ನು ವಿವರಿಸಿದಾಗ ಅವರ ಕಣ್ಣು ತೆರೆಯಿತು. ಶದ್ರಕ್, ಮೇಷಕ್, ಅಬೇದ್ನೆಗೋ 3 ಮಂದಿ ಇದ್ದರು. ಅವರು ಕರ್ತನಿಗಾಗಿ ಭಕ್ತಿ ವೈರಾಗ್ಯದಿಂದ ಇದ್ದವರು. ಅಗ್ನಿಗೂ ರಾಜನಿಗೂ ಹೆದರದೆ ಕರ್ತನಿಗಾಗಿ ಸಾಕ್ಷಿಗಳಾಗಿ ನಿಂತವರು. ಅವರ ಜೊತೆಯಲ್ಲಿ ಕರ್ತನು 4ನೇಯವನಾಗಿ ಅವರ ಜೊತೆಯಲ್ಲಿದ್ದನು. ಆ 4ನೆಯ ಮನುಷ್ಯನು ಎಷ್ಟು ವಿಶೇಷವಾದವನು ನೋಡಿರಿ. ಆತನು ಈಗಲೂ ನಿಮ್ಮೊಂದಿಗೆ ಇದ್ದಾನೆ. ನಮ್ಮಲ್ಲಿ ಆತ್ಮ, ಪ್ರಾಣ, ಶರೀರ ಎಂಬ 3 ಕಾರ್ಯಗಳಿವೆ. ಈ 3ರ ನಡುವೆ 4ನೇಯವನಾಗಿ ನಮ್ಮ ಜೊತೆಯಲ್ಲಿರಲು ಕರ್ತನು ಬಯಸುತ್ತಾನೆ. ನಿಮ್ಮ ಮನೆಯಲ್ಲಿ 4 ಜನರಿದ್ದರೆ 5ನೇಯವನಾಗಿ ಇರುತ್ತಾನೆ. 5ನೇಯವನು ಎಂದು ಅವನಿಗೆ ಕೊನೆಯ ಸ್ಥಾನವನ್ನು ಕೊಟ್ಟು ಬಿಡಬೇಡಿರಿ, ಆತನಿಗೆ ಮೊದಲ ಸ್ಥಾನವನ್ನು ಕೊಡಿರಿ. ನಮ್ಮ ಮನೆಯಲ್ಲಿ ನಾನು, ನನ್ನ ಹೆಂಡತಿ, 4 ಜನ ಮಕ್ಕಳು, ಒಟ್ಟು 6 ಜನ. ಆದರೆ ಕರ್ತನು 7ನೇಯವನಾಗಿ ಪೂರ್ಣವಾಗಿ ನಮ್ಮೊಂದಿಗೆ ವಾಸ ಮಾಡುತ್ತಾನೆ. 20 ಲಕ್ಷ ಇಸ್ರಾಯೇಲರು ಕಾನಾನಿಗೆ ಪ್ರಯಾಣ ಮಾಡಿದರು. ಇಷ್ಟೊಂದು ಜನರೊಟ್ಟಿಗೆ ಕೂಡ ನಮ್ಮ ಕರ್ತನು ಇದ್ದನು. ಮೇಘಸ್ತಂಭದಲ್ಲಿಯೂ ಅಗ್ನಿಸ್ತಂಭದಲ್ಲಿಯೂ ದಾರಿ ತೋರಿಸುತ್ತಾ ನಡೆದನು. ಅಬ್ರಹಾಮನು ತನ್ನ ಸಂತತಿಯನ್ನು ಆಕಾಶದ ನಕ್ಷತ್ರಗಳಷ್ಟು ನೋಡಿದನು. ಅಷ್ಟೊಂದು ನಕ್ಷತ್ರಗಳ ಜೊತೆಯಲ್ಲಿ ನಮ್ಮ ಸ್ವಾಮಿಯೂ ಕೂಡ ಇದ್ದನು. ಹೌದು, ಆತನೇ ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರವಾಗಿದ್ದಾನೆ. ಪ್ರಕಟಣೆ ಅಧ್ಯಾಯ 26 ವಚನ 16. ಈಗ ನಾನು ಆ 4ನೆಯ ಮನುಷ್ಯನನ್ನು ನಿಮ್ಮ ಪಕ್ಕದಲ್ಲಿ ತಂದು ಪ್ರೀತಿಯಿಂದ ನಿಮಗೆ ಪರಿಚಯಪಡಿಸುತ್ತೇನೆ. ಆತನು ಯಾರೆಂಬುದನ್ನು ಕುರಿತು 4 ಬಹಳ ಮುಖ್ಯವಾದ ಗುರುತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಆದರೆ ಅದಕ್ಕೆ ಮೊದಲು ಈ ಸಂಭವ ಹಿನ್ನೆಲೆಯನ್ನು ಸ್ವಲ್ಪ ನಾನು ವಿವರಿಸುತ್ತೇನೆ. ಹೇಗೆ ಒಬ್ಬ ಚಿಕ್ಕ ಬಾಲಕನಾದ ದಾವೀದನು ಗೋಲ್ಯಾತನ ಸವಾಲನ್ನು ಎದುರಿಸಿದನು, ಹೇಗೆ ಒಬ್ಬ ಎಲಿಯನು ಒಂಟಿಯಾಗಿ ನಿಂತು 450 ಬಾಳನ ಪ್ರವಾದಿಗಳನ್ನು ಎದುರಿಸಿ ಜಯಶಾಲಿಯಾದನು,
ಹೇಗೆ ದಾನಿಯೇಲನು ರಾಜನಿಗೆ ಅವನ ಕಾನೂನು ಕಟ್ಟಳೆಗಳಿಗೆ ಹೆದರದೆ 3 ವೇಳೆಯೂ ಪ್ರಾರ್ಥಿಸಿ ಸಿಂಹಗಳ ಬಾಯಿಂದ ತಪ್ಪಿಸಿಕೊಂಡನೋ ಎನ್ನುವುದನ್ನು ವಿವರಿಸಿ, ಕರ್ತನು ಹೇಗೆ ತನ್ನ ಮಕ್ಕಳನ್ನು ಘನಪಡಿಸುತ್ತಾನೆ, ಕಾಪಾಡುತ್ತಾನೆ, ಸಂರಕ್ಷಿಸುತ್ತಾನೆ ಎಂಬುದನ್ನು ತಿಳಿಯಪಡಿಸುತ್ತೇನೆ. ಲೋಕದಲ್ಲಿ ಚರಿತ್ರಾರ್ಹವಾದ ಸಾಮ್ರಾಜ್ಯವಾಗಿ ಬಾಬಿಲೋನ್ ನಗರವಿತ್ತು. ಅದರ ಅರಸನಾದ ನೆಬೂಕದ್ನೆಚ್ಚರನು ಪ್ರಸಿದ್ಧವಾದನು. ಅವನ ಹತ್ತಿರ ದೊಡ್ಡ ಸೈನ್ಯವಿತ್ತು. ಆ ಬಾಬಿಲೋನ್ ಸಾಮ್ರಾಜ್ಯವು ವಿಗ್ರಹ ಆರಾಧನೆಗಳಿಂದ ತುಂಬಿ ಹೋಗಿತ್ತು. ವಿಧ ವಿಧವಾದ ವಿಗ್ರಹಗಳು, ವಿಧ ವಿಧವಾದ ಆರಾಧನೆಗಳು, ಪೂಜಾರಿಗಳು, ಜ್ಯೋತಿಷ್ಯರು, ಮಂತ್ರವಾದಿಗಳು ಅಲ್ಲಿ ಹೇರಳವಾಗಿದ್ದರು. ಬಾಬಿಲೋನಿನ ಅರಸನು ಯಾವ ಯಾವ ರಾಜ್ಯದ ಅರಸುಗಳನ್ನು ಸೆರೆ ಹಿಡಿದುಕೊಂಡು ಬಂದಿದ್ದನೋ ಆ ರಾಜ್ಯದ ವಿಗ್ರಹಗಳನ್ನು ಬಾಬಿಲೋನಿಗೆ ತಂದಿದ್ದನು. ಅಷ್ಟು ಹೇರಳವಾದ ವಿಗ್ರಹಗಳು ಅಲ್ಲಿದ್ದರೂ ಕೂಡ ಆ ಅರಸನಿಗೆ ತೃಪ್ತಿ ಇರಲಿಲ್ಲ. ಒಂದು ದೊಡ್ಡ ವಿಗ್ರಹವನ್ನು ಮಾಡಲು ನಿಶ್ಚಯಿಸಿದನು. ಎಷ್ಟೇ ವಿಗ್ರಹಗಳಿಗೆ ಅಡ್ಡಬಿದ್ದರೂ ಅವರಿಗೆ ಸಮಾಧಾನವಿರುವುದಿಲ್ಲ. ಆ ವಿಗ್ರಹಗಳು ಅವರ ವಿಜ್ಞಾಪನೆಗಳಿಗೆ ಕಿವಿಗೊಡುವುದೂ ಇಲ್ಲ. ಏಕೆ ಪದೇ ಪದೇ ವಿಗ್ರಹಗಳನ್ನು ಮಾಡುತ್ತಾರೆ? ಜೀವವುಳ್ಳ ದೇವರನ್ನು ಅವರು ಅರಿಯದೇ ಇರುವುದರಿಂದ ಜನರು ವಿಗ್ರಹಗಳನ್ನು ಮಾಡುತ್ತಾರೆ. ಸೃಷ್ಟಿಕರ್ತನು ಯಾರೆಂದು ತಿಳಿಯದವರಾಗಿದ್ದಾರೆ. ತಂದೆಯಾದ ದೇವರನ್ನು ಆರಾಧಿಸುವವರು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಬೇಕೆಂಬುದೇ ಅವರಿಗೆ ಗೊತ್ತಿಲ್ಲ. ಆದುದರಿಂದಲೇ ಮನುಷ್ಯನು ಹೊಸ ಹೊಸ ದೇವರುಗಳನ್ನು ಮಾಡಿಕೊಳ್ಳುತ್ತಿದ್ದಾನೆ. ಅವನು ಬಯಸುವ ನೆಮ್ಮದಿಯೂ ಆಶೀರ್ವಾದವೂ ಆ ವಿಗ್ರಹಗಳಿಂದ ದೊರಕುವುದಿಲ್ಲ. ನೆಬೂಕದ್ನೆಚ್ಚರನು ತಾನು ಮಾಡಿಸುವ ದೇವರನ್ನು ಬಹಳ ಬೆಳೆಯುಳ್ಳದ್ದಾಗಿ ಮಾಡಲು ಉದ್ದೇಶಿಸಿದನು. ಆದುದರಿಂದ 60 ಅಡಿ ಎತ್ತರ, 6 ಅಡಿ ಅಗಲದಿಂದ ಕೂಡಿದ ಶಿಲೆಯನ್ನು ದೂರ ಎಂಬ ಸ್ಥಳದಲ್ಲಿ ನಿಲ್ಲಿಸಿದನು. ಈಗಲೂ ಕೂಡ ಬಾಬಿಲೋನಿನಲ್ಲಿದ್ದ ಈ ಆತ್ಮಗಳು ಲೋಕದ ಎಲ್ಲೆಡೆಯಲ್ಲಿ ಕ್ರಿಯೆ ಮಾಡುತ್ತವೆ. ಈಗ ಅದೇ ಬಾಬಿಲೋನ್ ಇರಾಕ್ ಎಂದು ಕರೆಯಲ್ಪಡುತ್ತಿದೆ. ಆ ಇರಾಕನ್ನು ಆಳುತ್ತಿದ್ದ ಸದ್ದಾಂ ಹುಸೇನ್ ಎನ್ನುವ ಅಧಿಕಾರಿಯು ಆ ದೇಶದ ಎಲ್ಲ ಕಡೆಗಳಲ್ಲಿಯೂ ತನ್ನದೇ ಆದ ದೊಡ್ಡ ದೊಡ್ಡ ಫೋಟೋಗಳನ್ನು ನಿಲ್ಲಿಸಿದ್ದಾನೆ. ಎತ್ತ ಕಡೆಗೆ ತಿರುಗಿದರೂ ಅವನ ಫೋಟೋಗಳೇ ತನ್ನನ್ನೇ ಉನ್ನತಿಗೆ ತರಬೇಕೆಂದು ಅವನ ಆಸೆ. ಅದೇ ಆತ್ಮವು ನಮ್ಮ ನಾಡಿನಲ್ಲಿಯೂ ಕ್ರಿಯೆ ನಡೆಸುತ್ತಿದೆ ಎಂಬುದು ಸಹ ನಿಮಗೆ ತಿಳಿದಿದೆ. ತಮಿಳುನಾಡಿನ ಮುಖ್ಯಮಂತ್ರಿಯಾಗಿದ್ದ ಒಬ್ಬ ನಟಿಯು ತನ್ನ ಪದವಿಯಲ್ಲಿದ್ದ ದಿನಗಳಲ್ಲಿ ತನ್ನ ದೊಡ್ಡ ದೊಡ್ಡ ಪೋಸ್ಟರ್ಗಳನ್ನು ಮಾಡಿಸಿ ಹಾಕಿದ್ದಳು. ಕೆಲವು ಸಿನಿಮಾಗಳಲ್ಲಿ ತನ್ನನ್ನು ಕನ್ಯಾಮರಿಯಳಿಗೆ ಹೋಲಿಕೆ ಮಾಡಿಕೊಂಡಿದ್ದಳು. ಇದು ಕೂಡ ಒಂದು ವಿಗ್ರಹ ಆರಾಧನೆಗೆ ಸಮವಾದದ್ದು. ಮನುಷ್ಯನು ತನ್ನನ್ನು ದೊಡ್ಡವನನ್ನಾಗಿ ಮಾಡಿಕೊಳ್ಳಲು ಬಯಸುತ್ತಾನೆ. ದೊಡ್ಡ ದೊಡ್ಡ ಶಿಲೆಗಳನ್ನು, ಕಟ್ಔಟರ್ಗಳನ್ನು ಮಾಡುತ್ತಾನೆ. ಆದರೆ ಅದೆಂದಿಗೂ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ ದೇವರಿಗೆ ಸಮಾನವಾಗುವುದಿಲ್ಲ. ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನಗೆ ಪಾದಪೀಠ ಎಂದು ಯೆಶಾಯ ಅಧ್ಯಾಯ 66 ವಚನ 1ರಲ್ಲಿ ಹೇಳಿದ್ದಾನಲ್ಲ. ಶಿಲೆಗಳನ್ನು ಮಾಡುವುದು, ಅದನ್ನು ಆರಾಧಿಸುವುದು ಅಂತ್ಯಕ್ರಿಸ್ತನ ಕ್ರಿಯೆಗಳು. ನೆಬೂಕದ್ನೆಚ್ಚರನ ಆಜ್ಞೆಯೇನು? ನೀವು ತುತ್ತೂರಿ, ಕೊಳಲು, ಕಿನ್ನರಿ, ತಂಬೂರಿ, ವೀಣೆ, ವಾಲಗ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೇ ನೀವು ಅಡ್ಡ ಬಿದ್ದು ರಾಜನು ನಿಲ್ಲಿಸಿರುವ ಶಿಲೆಗೆ ನಮಸ್ಕರಿಸಬೇಕು. ಇಲ್ಲದಿದ್ದರೆ ಅವರನ್ನು ಉರಿಯುವ ಆವಿಗೆಯಲ್ಲಿ ಹಾಕುವರು. ದಾನಿಯೇಲ ಅಧ್ಯಾಯ 3 ವಚನ 5ರಿಂದ 6. ನಾವು ಒಂದು ರಹಸ್ಯವನ್ನು ಮರೆಯಬಾರದು. ಒಂದೊಂದು ವಿಗ್ರಹಗಳ ಹಿಂದೆಯೂ ಆಕಾಶದಿಂದ ತಳ್ಳಲ್ಪಟ್ಟ ದುರಾತ್ಮ ಸೇನೆಗಳ ಸೈನ್ಯವೇ ಇರುತ್ತದೆ. ಮನುಷ್ಯರಿಂದ ಆರಾಧನೆಯನ್ನು ಹೊಂದಿಕೊಳ್ಳಲು ಅವು ಆತುರದಿಂದ ಕಾಯುತ್ತಿರುತ್ತವೆ. ಸೈತಾನನು ಕೂಡ ಯೇಸುಕ್ರಿಸ್ತನು ತನಗೆ ಅಡ್ಡ ಬೀಳಬೇಕೆಂದು ಬಯಸಿದನು. ಮತ್ತಾಯನು ಬರೆದ ಸುವಾರ್ತೆ ಅಧ್ಯಾಯ 4 ವಚನ 9. ಈಗಲೂ ಅವನು ತನ್ನ ಕುತಂತ್ರದಿಂದ ವಿಗ್ರಹ ಆರಾಧನೆಯ ಮಾರ್ಗವನ್ನು ಕ್ರೈಸ್ತ ಜನರಲ್ಲಿ ತಂದು ಹಾಕಿ ವೇಲಾಂಗನಿ ಶಿಲೆಯನ್ನು, ಸಂತರ ವಿಗ್ರಹಗಳನ್ನು ಆರಾಧಿಸುವಂತೆ ಮಾಡಿದ್ದಾನೆ. ದೇವರ ತಾಯಿಯಾದ ಮರಿಯಳು, ಇತರ ಭಕ್ತರುಗಳು ಪರಲೋಕ ರಾಜ್ಯದಲ್ಲಿ ವಿಶ್ರಾಂತಿಯಲ್ಲಿದ್ದಾರೆ ವಿನಃ ವಿಗ್ರಹಗಳಾಗಿ ನಿಂತುಕೊಂಡಿಲ್ಲ. ಆ ವಿಗ್ರಹಗಳ ಹಿಂದೆ ನಿಂತುಕೊಂಡಿರುವುದು ಬಾಬಿಲೋನಿನ ಭಯಂಕರ ದುರಾತ್ಮಗಳೇ. ಅಂತ್ಯಕ್ರಿಸ್ತನ ಆಳ್ವಿಕೆಯಲ್ಲಿಯೂ ಇಂಥ ಕಾರ್ಯಗಳೇ ನಡೆಯುತ್ತದೆಂದು ಸತ್ಯವೇದವು ತಿಳಿಸುತ್ತದೆ. ಇದಲ್ಲದೆ ಆ ಮೃಗದ ವಿಗ್ರಹಕ್ಕೆ ಜೀವ ಕೊಡುವ ಸಾಮರ್ಥ್ಯವು ಇದಕ್ಕೆ ದೊರೆಯಿತು. ಪ್ರಕಟಣೆ ಅಧ್ಯಾಯ 13 ವಚನ 14ರಿಂದ 15. ನೆಬೂಕದ್ನೆಚ್ಚರನು ನಿಲ್ಲಿಸಿದ ಆ ಶಿಲೆಗೆ ಎಲ್ಲರೂ ಅಡ್ಡಬಿದ್ದರು. ಹೀಗೆ ರಾಜನ ಪ್ರೀತಿಗೆ ಪಾತ್ರರಾಗಿದ್ದೇವೆಂದು ಅವರು ನೆನೆಸಿದರು. ಆದರೆ ಆ ಇಡೀ ಬಾಬಿಲೋನ್ ದೇಶದಲ್ಲಿ ವಿಗ್ರಹ ಆರಾಧನೆಯನ್ನು ಎದುರಿಸಿ ನಿಂತವರು ಈ ಯಹೂದ್ಯರು. ಅವರು ಜೀವವುಳ್ಳ ದೇವರನ್ನು ಆರಾಧಿಸುತ್ತಿದ್ದರಿಂದ ಆ ವಿಗ್ರಹಕ್ಕೆ ಅಡ್ಡ ಬೀಳಲಿಲ್ಲ.
ಅದು ತಮ್ಮ ದೇವರಿಗೆ ಮಾಡುವ ದ್ರೋಹವೆಂದು ಅವರು ತಿಳಿದರು. ಅವರು ಕರ್ತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವವರು. ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗನ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನಾಗಲಿ ಮಾಡಿಕೊಳ್ಳಬಾರದು, ಅಡ್ಡ ಬೀಳಲೂಬಾರದು. ವಿಮೋಚನೆ ಕಾಂಡ ಅಧ್ಯಾಯ 20 ವಚನ 4. ರಾಜನ ಕೋಪಕ್ಕೆ ತುತ್ತಾದರೂ ಸರಿ, ನನ್ನ ರಾಜಾದಿರಾಜನಾದ ಯೇಸುವನ್ನು ದುಃಖಿಸಪಡಲಾರೆವು ಎಂಬುದು ಅವರ ತೀರ್ಮಾನವಾಗಿತ್ತು. ಆದುದರಿಂದ ಅವರು ಅರಸನನ್ನು ನೋಡಿ, ನೆಬೂಕದ್ನೆಚ್ಚರನೇ, ಈ ವಿಷಯದಲ್ಲಿ ನಾನು ನಿಮಗೆ ಏನೂ ಹೇಳಬೇಕಾಗಿಲ್ಲ. ನಾವು ಆರಾಧಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ಧಗಧಗನೆ ಉರಿಯುವ ಆವಿಗೆಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು ಎಂದರು. ದಾನಿಯೇಲ ಅಧ್ಯಾಯ 3 ವಚನ 16-18. ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರು ರಾಜನನ್ನು ಮೆಚ್ಚಿಸುವ ಯಾವ ಪ್ರಯತ್ನವನ್ನೂ ಅವರು ಮಾಡಲಿಲ್ಲ. ಸತ್ಯವೇದವನ್ನು ತಿಳಿಸಿದರು. ಅಗ್ನಿಯ ಆವಿಗೆಯನ್ನು ಕುರಿತು ಭಯಪಡಲಿಲ್ಲ. ಶರೀರವನ್ನು ಆತ್ಮವನ್ನು ನರಕದಲ್ಲಿ ಹಾಕುವವನಿಗೆ ಭಯಪಡಬೇಕಲ್ಲವೇ? ಪ್ರೀತಿಯ ದೇವರ ಮಕ್ಕಳೇ, ನೀವು ಕರ್ತನಿಗಾಗಿ ವೈರಾಗ್ಯದಿಂದ ನಿಲ್ಲುವುದಾದರೆ ನಿಶ್ಚಯವಾಗಿಯೂ ಆತನು ನಿಮಗಾಗಿ ವೈರಾಗ್ಯದಿಂದ ನಿಲ್ಲುತ್ತಾನೆ. ಮನುಷ್ಯನಿಗೆ ಹೆದರಬೇಡಿರಿ. ಈ ಯೌವನಸ್ಥರ ಮಾತುಗಳು ರಾಜನಿಗೆ ಕಡು ಕೋಪವನ್ನು ತರಿಸಿದವು. ಅವನು ಅಗ್ನಿಯ ಅವಿಗೆಯನ್ನು 7ರಷ್ಟು ಹೆಚ್ಚಿಸಲು ಆಜ್ಞೆ ಮಾಡಿದನು. ಅವನ ಆಳುಗಳು ಈ ಮೂವರನ್ನು ಕಟ್ಟಿ ಆವಿಗೆಯಲ್ಲಿ ಹಾಕಿದರು. ಆ ಉರಿಯು ಎಷ್ಟು ಹೆಚ್ಚಾಗಿತ್ತೆಂದರೆ ಎತ್ತಿ ಹಾಕಿದವರನ್ನೇ ಸಂಹರಿಸಿತು. ಆಗ ಏನು ನಡೆಯಿತು? ಉರಿಯಲ್ಲಿ ಹಾಕಿದ್ದ ಎಲ್ಲರ ಕಟ್ಟುಗಳು ಬಿಚ್ಚಿದವು, ಎದ್ದು ನಡೆದಾಡಿದರು. 4ನೆಯ ಮನುಷ್ಯನಾಗಿ ಕರ್ತನು ಅವರ ಮಧ್ಯದಲ್ಲಿ ತಿರುಗಾಡಿದನು. ಆ 4ನೆಯ ಮನುಷ್ಯನನ್ನು ಕುರಿತು ಮುಖ್ಯವಾದ ಕಾರ್ಯಗಳನ್ನು ಈ ಚಿಕ್ಕ ಪುಸ್ತಕದ ಮೂಲಕವಾಗಿ ಧ್ಯಾನಿಸೋಣ. ಮೊದಲನೆಯದು, 4ನೆಯ ಮನುಷ್ಯನು ವಾಗ್ದಾನದಲ್ಲಿ ನಂಬಿಗಸ್ತನು. 2ನೆಯದು, ಆತನು ತನ್ನ ಮಕ್ಕಳನ್ನು ಘನಪಡಿಸುವನು. 3ನೆಯದು, ಆ 4ನೆಯ ಮನುಷ್ಯನು ತನ್ನ ಮಕ್ಕಳನ್ನು ಪ್ರೀತಿಸಿ ಅವರೊಡನೆ ಸಂಚರಿಸುವನು. 4ನೆಯದು, ಆ 4ನೆಯ ಮನುಷ್ಯನು ಈಗಲೂ ಅಗ್ನಿಯು ಆವಿಗೆಯಲ್ಲಿದ್ದು ನಮಗೆ ಸಹಾಯ ಮಾಡುತ್ತಾನೆ. ಆಮೆನ್. ಅಧ್ಯಾಯ 2. ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ಆ 4ನೆಯ ಮನುಷ್ಯನು ಯಾರು? ಆತನು ತನ್ನ ಮಕ್ಕಳಿಗೆ ವಾಗ್ದಾನ ಮಾಡಿದವನು. ಆ ವಾಗ್ದಾನವನ್ನು ನೆರವೇರಿಸಲು ಶಕ್ತನು. ಇಬ್ರಿಯ ಯುವಕರಾದ ಶದ್ರಕ್, ಮೇಷಕ್, ಅಬೇದ್ನೆಗೋರವರು ಯಾವ ವಾಗ್ದಾನವನ್ನು ಹಿಡಿದುಕೊಂಡು ಅಷ್ಟು ದೃಢವಾಗಿ ನಿಂತರು? ಏನನ್ನು ನಂಬಿ ರಾಜನ ತೀರ್ಪನ್ನು ಎದುರಿಸಿದರು? ಅವರು ಹಿಡಿದುಕೊಂಡ ವಾಗ್ದಾನ ಇದೆ: ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುನುಗಿಸವು. ಯೆಶಾಯ ಅಧ್ಯಾಯ 43 ವಚನ 2. ಉರಿಯು 7ರಷ್ಟು ಹೆಚ್ಚಾದರೂ ಸರಿ, 700 ಪಟ್ಟು ಹೆಚ್ಚಾದರೂ ಸರಿ, ನೀನು ಉರಿಯಲ್ಲಿ ನಡೆಯುವಾಗ ಕಂದದಿರುವಿ. ಅಗ್ನಿಯಂಥ ಶೋಧನೆಗಳು ಬಂದರೂ ಸರಿ, ಅಗ್ನಿಯಂಥ ವೇದನೆಗಳು ನಿನ್ನ ಜೀವಿತದಲ್ಲಿ ಬಂದರೂ ಸರಿ, ಯೇಸು ಕ್ರಿಸ್ತನು ನಿನ್ನ ಜೊತೆಯಲ್ಲಿರುವನು. ಕರ್ತನ ವಾಗ್ದಾನವನ್ನು ಅವರು ದೃಢವಾಗಿ ಹಿಡಿದುಕೊಂಡಿದ್ದರು. ಬೆಂಕಿಯ ಬಲವನ್ನು ಆರಿಸಿದರು, ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡರು. ನಿರ್ಬಲರಾಗಿದ್ದರೂ ಬಲಿಷ್ಠರಾದರು, ಯುದ್ಧದಲ್ಲಿ ಪರಾಕ್ರಮಶಾಲಿಗಳಾದರು. ಇಬ್ರಿಯ ಅಧ್ಯಾಯ 11 ವಚನ 34. ಉರಿಯುವ ಅಗ್ನಿ ಮಾತ್ರವಲ್ಲ, ನೆಬೂಕದ್ನೆಚ್ಚರನ ಮುಖದಲ್ಲಿ ಉರಿಯುತ್ತಿದ್ದ ಅಗ್ನಿಯನ್ನು ಆರಿಸಿದರು. ಆ 3 ಯುವಕರು ಮೊದಲು ವಾಗ್ದಾನ ಮಾಡಿದಾತನ ಮುಖವನ್ನು ನೋಡಿದರು. ಆತನು ಇವರ ಪಕ್ಕದಲ್ಲಿ ನಿಂತಿರುವುದನ್ನು ಕಂಡರು, ತಮ್ಮನ್ನು ಪ್ರೀತಿಯಿಂದ ನೋಡುವುದನ್ನು ಕಂಡರು. ವಾಗ್ದಾನ ಮಾಡಿದ ನಾನು ನಂಬಿಗಸ್ತನೆಂದು ಕರ್ತನು ಅವರ ಪಕ್ಕದಲ್ಲಿ ನಿಂತು ಹೇಳುತ್ತಾನೆ. ಪ್ರೀತಿಯ ದೇವರ ಮಕ್ಕಳೇ, ಕರ್ತನು ನಿಮಗೆ ಒಂದು ವಾಗ್ದಾನವನ್ನು ಮಾಡಿದರೆ ಅದನ್ನು ದೃಢವಾಗಿ ಹಿಡಿದುಕೊಳ್ಳಿ. ಆಕಾಶವೂ ಭೂಮಿಯೂ ಅಳಿದು ಹೋಗಬಹುದು, ಆದರೆ ಕರ್ತನ ಬಾಯಿಂದ ಹೊರಟ ಮಾತು ನಿಶ್ಚಯವಾಗಿ ನೆರವೇರುತ್ತದೆ. ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ಇಬ್ರಿಯ ಅಧ್ಯಾಯ 10 ವಚನ 23. ಕೆಲವು ವೇಳೆಗಳಲ್ಲಿ ನಾವು ಅಪನಂಬಿಗಸ್ತರಾಗಿರುವೆವು. ನಾವು ನಮ್ಮ ಮಾತು ಕ್ರಿಯೆಗಳಲ್ಲಿ ಸುಳ್ಳುಗಾರರಾಗುವೆವು. ಒಂದು ಮಾತನ್ನು ಕೊಟ್ಟು ಅದನ್ನು ನೆರವೇರಿಸದವರಾಗಿರುವೆವು. ಆದರೆ ನಮ್ಮ ದೇವರು ಅಂಥವನಲ್ಲ. ದೇವರು ಮಾನವನಂತೆ 2 ಮಾತಿನವನಲ್ಲ, ಮಾನವನಂತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವವನಲ್ಲ. ಅರಣ್ಯಕಾಂಡ ಅಧ್ಯಾಯ 23 ವಚನ 19. ನಾವು ಅಪನಂಬಿಗಸ್ತರಾಗಿದ್ದರೂ ಆತನು ನಂಬಿಗಸ್ತನಾಗಿಯೇ ಇರುವನು. 2 ತಿಮೋತಿ ಅಧ್ಯಾಯ 2 ವಚನ 13. ಉಕ್ಕಿ ಹರಿಯುತ್ತಿರುವ ನದಿಯಾಗಲಿ, ಭಯಂಕರವಾದ ಕೆಂಪು ಸಮುದ್ರವೇ ಅಡ್ಡ ಬರಲಿ, ಆತನು ನಮ್ಮೊಂದಿಗೆ ಇರುತ್ತಾನೆ. ಕೆಲವರು ಸತ್ಯವೇದದಲ್ಲಿ 3000 ವಾಗ್ದಾನಗಳಿವೆ ಎನ್ನುತ್ತಾರೆ.
ಇನ್ನು ಕೆಲವರು 7,000ವೆಂದು ಲೆಕ್ಕ ಮಾಡುತ್ತಾರೆ. ಬೇರೆ ಕೆಲವರು 9,000 ವಾಗ್ದಾನಗಳಿವೆ ಎನ್ನುತ್ತಾರೆ. ಎಲ್ಲ ವಾಗ್ದಾನಗಳಿಗಿಂತಲೂ ಶ್ರೇಷ್ಠವಾದ ವಾಗ್ದಾನವೆಂದರೆ ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂಬ ವಾಗ್ದಾನ. ಅದು ಆತನ ಬದಲಾಗದ ಕರುಣೆಯನ್ನು ನಮ್ಮ ನೆನಪಿಗೆ ತರುತ್ತದೆ. ಯೆಹೋಶುವನೊಂದಿಗೆ ಕರ್ತನು ಮಾತನಾಡುವಾಗ, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು, ನಿನ್ನನ್ನು ಕೈ ಬಿಡುವುದಿಲ್ಲ. ಯೆಹೋಶುವ ಅಧ್ಯಾಯ 1 ವಚನ 5. ಶಿಷ್ಯರೊಂದಿಗೆ ಮಾತನಾಡುವಾಗ, ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ನಿಮ್ಮೊಂದಿಗೆ ಇರುತ್ತೇನೆ ಎಂದನು. ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದ್ದಾನೆ. ಮತ್ತಾಯನು ಬರೆದ ಸುವಾರ್ತೆ ಅಧ್ಯಾಯ 28 ವಚನ 20. ಯೆಶಾಯ ಪ್ರವಾದನೆಯ ಪುಸ್ತಕದಲ್ಲಿ ನೂರಾರು ಗಟ್ಟಲೆ ವಾಗ್ದಾನಗಳೆಲ್ಲವೂ ನಾವು ನಿನ್ನ ಸಂಗಡ ಇರುತ್ತೇನೆಂಬುದಾಗಿಯೇ ಇದೆ. ನೀನಂತೆ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ಯೆಶಾಯ ಅಧ್ಯಾಯ 41 ವಚನ 10. ಕ್ರಿಮಿಪ್ರಾಯವಾದ ಯಾಕೋಬೆ, ಇಸ್ರಾಯೇಲ್ ಜನವೇ, ಭಯಪಡಬೇಡ. ಯೆಶಾಯ ಅಧ್ಯಾಯ 41 ವಚನ 14. ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದಾವು, ಗುಡ್ಡಗಳು ಕದಲಿಯಾವು, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಅಗಲುವುದಿಲ್ಲ. ಯೆಶಾಯ ಅಧ್ಯಾಯ 54 ವಚನ 10. ಇಬ್ರಿಯ ಯುವಕರಾದ ಶದ್ರಕ್, ಮೇಷಕ್, ಅಬೇದ್ನಗೋರವರು ಹಿಡಿದುಕೊಂಡಿದ್ದು ಒಂದೇ ವಾಗ್ದಾನವನ್ನು. ನೀರಿನಲ್ಲಿ ಬಿದ್ದವನು ಹೇಗೆ ಹೊರಗಿನಿಂದ ಬಂದ ಹಗ್ಗವನ್ನು ಬಿಗಿಯಾಗಿ ಹಿಡಿದುಕೊಂಡು ಮೇಲೆ ಬರಲು ಪ್ರಯತ್ನಿಸುವನು, ಹಾಗೆಯೇ ಅವರು ವಾಗ್ದಾನವನ್ನು ಗಟ್ಟಿಯಾಗಿ ಹಿಡಿದುಕೊಂಡರು. ಹೊಸ ಒಡಂಬಡಿಕೆಯಲ್ಲಿ ಆ 4ನೆಯ ಮನುಷ್ಯನು ಇಮ್ಮಾನುವೇಲ್ ಎಂದು ಕರೆಯಲ್ಪಟ್ಟವನು. ದೇವರು ನಮ್ಮ ಕೂಡ ಇದ್ದಾನೆ ಎಂಬುದು ಇದರ ಅರ್ಥ. ದೇವ ಮಗುವೆ, ಶ್ರಮ ಸಂಕಟಗಳ ನಡುವೆ ಹಾದು ಹೋಗುತ್ತಿರುವೆಯಾ? ಕರ್ತನು ನಿನ್ನ ಸಂಗಡ ಇದ್ದಾನೆ. ಮುಳ್ಳುಗಳ ನಡುವೆ ಇರುವೆಯಾ? ಕರ್ತನು ನಿನ್ನ ಸಂಗಡ ಇದ್ದಾನೆ. ಸಿಂಹಗಳ ಮಧ್ಯದಲ್ಲಿರುವೆಯಾ? ಯೂದಾ ಕುಲದ ರಾಜಸಿಂಹವಾಗಿ ಆತನು ನಿನ್ನ ಕೂಡ ಇದ್ದಾನೆ. ಮೋರಿಯಾ ಗುಡ್ಡದಲ್ಲಿ ಏನು ಮಾಡುವುದೆಂದು ತಿಳಿಯದವನಾಗಿ ಪರಿತಪಿಸುತ್ತಿರುವೆಯಾ? ಯಜ್ಞದ ಕುರಿಮರಿಯಾಗಿ ಆತನು ನಿನ್ನ ಸಂಗಡ ಇದ್ದಾನೆ. ಅಗ್ನಿಯಂತಹ ಸಮಸ್ಯೆಗಳು, ಹೋರಾಟಗಳ ಮಧ್ಯದಲ್ಲಿ ನೀನಿದ್ದರೂ ಸ್ವಾಮಿ ನಿನ್ನ ಸಂಗಡ ಇರುತ್ತಾನೆಂಬುದನ್ನು ಮರೆಯಬೇಡ. ನಿಜವಾಗಿ ಇವರು ನನ್ನ ಜನರು, ನನ್ನ ಮಕ್ಕಳು, ಮೋಸ ಮಾಡಲಾರರು ಎಂದು ಆತನು ಅಂದುಕೊಂಡು ಅವರಿಗೆ ರಕ್ಷಕನಾದನು. ಯೆಶಾಯ ಅಧ್ಯಾಯ 63 ವಚನ 8-9. ಸರ್ಕಾರವು ಯಾವುದಾದರೂ ಒಂದು ವಿಷಯದಲ್ಲಿ ಮಾತು ಕೊಟ್ಟರೆ ನಾವು ನಂಬುತ್ತೇವೆ, ಅದು ನೆರವೇರುತ್ತದೆ ಎಂಬುದನ್ನು ಕೂಡ ನಂಬುತ್ತೇವೆ. 100 ರೂಪಾಯಿ ನೋಟನ್ನು ನೋಡಿರಿ, ಅದರಲ್ಲಿ ಅಧಿಕಾರಿಗಳ ಸಹಿ ಇರುವುದರಿಂದ ಚಲಾವಣೆಯಾಗುತ್ತದೆ. ಏನಿದ್ದರೂ ಕೆಲವು ಸಾರಿ ಅಧಿಕಾರಿಗಳಿಂದ ಅವರು ಕೊಟ್ಟ ಮಾತನ್ನು ನೆರವೇರಿಸಲಾಗುವುದಿಲ್ಲ. ನಾನು ಒಂದು ಸಾರಿ ಇಂಡೋನೇಷಿಯಾ ದೇಶಕ್ಕೆ ಹೋಗಿದ್ದಾಗ ಆಗಾಗ್ಗೆ ಅಲ್ಲಿನ ನಾಣ್ಯಗಳ ಚಲಾವಣೆಯನ್ನು ಬದಲಾಯಿಸಿ ಬಿಡುತ್ತಾರೆಂದು ಕೇಳಿದ್ದೇನೆ. ಆದರೆ ಕ್ರಿಸ್ತನ ವಾಗ್ದಾನಗಳೆಲ್ಲವೂ ಹೌದು ಎಂದು, ಅಮೇನ್ ಎಂದು ಇರುತ್ತದೆ. 2 ಕೊರಿಂಥ ಅಧ್ಯಾಯ 1 ವಚನ 20. ದೇವ ಮಗುವೆ, ನೀನು ಯಾವ ಸ್ಥಿತಿಯಲ್ಲಿದ್ದರೂ ಕರ್ತನು ತನ್ನ ಪ್ರಸನ್ನತೆಯನ್ನು ವಾಗ್ದಾನ ಮಾಡಿದ್ದಾನೆ. ಆತನ ನಾಮವನ್ನು ಉಚ್ಚರಿಸುವ ಎಲ್ಲ ಸ್ಥಳಗಳಲ್ಲಿಯೂ ಆತನು ನಮ್ಮನ್ನು ಆಶೀರ್ವದಿಸುವನು. ಈ 4ನೆಯ ಮನುಷ್ಯನು ನಿನ್ನ ಕೂಡ ಇದ್ದಾನೆಂಬುದನ್ನು ನಿನ್ನ ವಿಶ್ವಾಸದ ಕಣ್ಣುಗಳಿಂದ ನೋಡು. ಆತನೊಂದಿಗೆ ಕೈ ಜೋಡಿಸು, ಆಗ ನೀನು ದೊಡ್ಡ ಕಾರ್ಯಗಳನ್ನು ಮಾಡುವಿ. ಕರ್ತನು ಮುಪ್ಪಿನ ಪ್ರಾಯದಲ್ಲಿ ಸಾರಳಿಗೂ ಅಬ್ರಹಾಮನಿಗೂ ಒಂದು ಸಂತತಿಯನ್ನು ವಾಗ್ದಾನ ಮಾಡಿದನು. ವೈದ್ಯಕೀಯ ಶಾಸ್ತ್ರದ ಪ್ರಕಾರ ಮಗು ಹುಟ್ಟುವಂಥ ಯಾವುದೇ ಸಾಧ್ಯತೆಗಳು ಇರಲಿಲ್ಲ, ಆದರೆ ಅವರು ದೇವರನ್ನು ನಂಬಿದ್ದರು. ಇಬ್ರಿ ಅಧ್ಯಾಯ 11 ವಚನ 11 ಓದಿ ನೋಡಿರಿ. ಇದಲ್ಲದೆ ಸಾರಳು ವಾಗ್ದಾನವನ್ನು ಮಾಡಿದಾತನನ್ನು ನಂಬತಕ್ಕವೆಂದೆನಿಸಿ ತಾನು ಪ್ರಾಯ ಮೀರಿದವಳಾಗಿದ್ದರೂ ನಂಬಿಕೆಯಿಂದಲೇ ಗರ್ಭವತಿಯಾದಳು. ನಾನು ಹೀಗೆ ನೆನೆಸುತ್ತೇನೆ, ಸಾರಳು ತಿರುಗಿ ತಿರುಗಿ ಅದೇ ವಾಗ್ದಾನವನ್ನು ಹೇಳುತ್ತಿದ್ದಳೆಂದು ನೆನೆಸುತ್ತೇನೆ. ನನ್ನ ಸಂತತಿಯು ನಕ್ಷತ್ರಗಳಷ್ಟಾಗುತ್ತದೆಂದು ಅವಳು ನಂಬಿದಳು. ಹಾಗೆಯೇ ಅಬ್ರಹಾಮನು ನಂಬಿದನು. ರೋಮಾಪುರದವರ ಬರೆದ ಪತ್ರಿಕೆ ಅಧ್ಯಾಯ 4 ವಚನ 21. ಅವರು ಹೊಂದಿಕೊಂಡ ಆ ವಾಗ್ದಾನದಂತೆಯೇ ಕರ್ತನು ಅವರಿಗೆ ಆಶೀರ್ವಾದವಾಗಿ ಈಸಾಕನನ್ನು, ಈಸಾಕನ ಮೂಲಕವಾಗಿ ಸಂತತಿಯನ್ನು ಕೊಟ್ಟನು. ಕೆಲವು ವರ್ಷಗಳ ಹಿಂದೆ ಒಬ್ಬ ದೇವಸೇವಕರ ಜೀವಿತದಲ್ಲಿ ನಡೆದ ಒಂದು ಸಂಭವವನ್ನು ಓದಿದೆನು. ಅವರ ಹೆಸರು ಮೇಲ್ಟಾರಿ. ಅವರು ಇಂಡೋನೇಷಿಯಾದಲ್ಲಿ ಸೇವೆ ಮಾಡುತ್ತಿದ್ದರು. ಒಂದು ಸಾರಿ ಕರ್ತನು ಅವರೊಂದಿಗೆ ಮಾತನಾಡಿ, ಇಂಥ ಒಂದು ದಿನದಲ್ಲಿ ನೀನು ಅಮೆರಿಕಾಗೆ ಹೋಗಬೇಕು, ನಿನಗಾಗಿ ಅಲ್ಲಿ ಒಂದು ಸೇವೆಯ ಬಾಗಿಲು ತೆರೆದಿದೆ ಎಂದನು. ತಕ್ಷಣವೇ ಅವರು ಪಾಸ್ಪೋರ್ಟ್ ಮಾಡಿಸಿದರು. ಟಿಕೆಟ್ಗಾಗಿ ಹಣ ಸಿಗುವುದು ತಡವಾಯಿತು.
ಕೊನೆಯದಾಗಿ ಅವರು ಎಲ್ಲವನ್ನು ಸಿದ್ಧಪಡಿಸಿಕೊಂಡು ವಿಮಾನ ನಿಲ್ದಾಣಕ್ಕೆ ಬಂದರು. ಆದರೆ ವಿಮಾನ ನಿಲ್ದಾಣದ ಅಧಿಕಾರಿಗಳು, ಎಲ್ಲ ರಿಸರ್ವೇಷನ್ಗಳು ಭರ್ತಿಯಾಗಿವೆ, ಒಬ್ಬರಿಗೂ ಸ್ಥಳವಿಲ್ಲ, ನಿನ್ನ ಟಿಕೆಟನ್ನು ತೆಗೆದುಕೊಂಡು ಹಿಂದಿರುಗಿ ಹೋಗು, ಇನ್ನೊಂದು ದಿನ ಅಮೆರಿಕಾಗೆ ನೀನು ಹೋಗಬಹುದು ಎಂದರು. ಆದರೆ ಅವರಾದರೋ, ಇಲ್ಲ, ನಾನು ಈ ದಿನವೇ ಅಮೆರಿಕಾಗೆ ಹೋಗಬೇಕೆಂದು ಕರ್ತನು ಹೇಳಿದ್ದಾನೆ, ನನಗೆ ಹಾಗೆಯೇ ವಾಗ್ದಾನ ಮಾಡಿದ್ದಾನೆ, ಆತನು ನಂಬಿಗಸ್ತನು ಎಂದರು. ಇವರು ವಿಮಾನ ನಿಲ್ದಾಣದ ಅಧಿಕಾರಿಯ ಬಳಿಗೆ ಹೋಗಿ ತಿರುಗಿ ತಿರುಗಿ ಕೇಳುತ್ತಿದ್ದರಿಂದ ಅವನಿಗೆ ಬಹಳ ಕೋಪ ಬಂದು ಬಿಟ್ಟಿತು. ನಿನಗೆ ಸ್ಥಳವಿಲ್ಲ, ನೀನು ಮನೆಗೆ ಹೋಗು ಎಂದರು. ಆದರೆ ಇವರಾದರೂ ಎಡಬಿಡದೆ ಪ್ರಾರ್ಥಿಸುತ್ತಲೇ ಇದ್ದರು. ಸಮಯ ದಾಟುತ್ತಿತ್ತು. ಕಾದಿದ್ದವರೆಲ್ಲರೂ ವಿಮಾನವನ್ನು ಹತ್ತಿದರು. ಈ ಸೇವಕರಾದರೂ ಪ್ರಾರ್ಥಿಸುತ್ತಲೇ ಇದ್ದರು. ದೇವರೇ, ಕೊನೆ ಗಳಿಗೆಯಲ್ಲಿ ಏನಾದರೂ ಅದ್ಭುತ ಮಾಡು ಎಂದು ಪ್ರಾರ್ಥಿಸುತ್ತಲೇ ಇದ್ದರು. ದೇವರನ್ನು ಸ್ತುತಿಸುತ್ತಲೇ ಇದ್ದರು. ಅವರು ನೋಡುತ್ತಿದ್ದ ಹಾಗೆ ವಿಮಾನ ಹೊರಟಿತು. ಆಕಾಶದಲ್ಲಿ ಹಾರುತ್ತಾ ಹೊರಟು ಹೋಯಿತು. ಅಲ್ಲಿದ್ದವರು, ಏನು ಬೋಧಕರೇ, ನಿಮ್ಮ ದೇವರು ವಾಗ್ದಾನ ಮಾಡಿದ್ದನು ಎಂದು ಹೇಳಿದ್ದೀರಲ್ಲ, ವಿಮಾನ ಹೊರಟು ಹೋಯಿತಲ್ಲ ಎಂದು ಗೇಲಿ ಮಾಡಿದರು. ಆದರೆ ಆ ಸೇವಕರಾದರೂ ಸೋತು ಹೋಗಲಿಲ್ಲ. ಕುಳಿತುಕೊಂಡು ನಂಬಿಕೆಯಿಂದ ಪ್ರಾರ್ಥಿಸುತ್ತಲೇ ಇದ್ದರು. ಏನಾಶ್ಚರ್ಯ! ಆಕಾಶದಲ್ಲಿ ಹಾರಿದ ಆ ವಿಮಾನವು ಅರ್ಧ ಗಂಟೆಯೊಳಗೆ ಹಿಂದಿರುಗಿ ಬಂದು ಬಿಟ್ಟಿತು. ಎಂಜಿನ್ನಲ್ಲಿ ಉಂಟಾದ ತೊಂದರೆಯಿಂದಾಗಿ ವಿಮಾನವು ಹಿಂದಿರುಗಿ ಬಂದು ಬಿಟ್ಟಿತೆಂದು ಅಧಿಕಾರಿಗಳು ಹೇಳಿದರು. ಎಲ್ಲ ಪ್ರಯಾಣಿಕರು ವಿಮಾನದಿಂದ ಇಳಿದರು. ಇನ್ನೂ 1 ಗಂಟೆ ಕಾಲ ಕಳೆಯಿತು. ದಿಢೀರೆಂದು ಒಂದು ಅನೌನ್ಸ್ಮೆಂಟ್ ಆಯಿತು. ಆ ವಿಮಾನವು ರಿಪೇರಿಗಾಗಿ ಅಮೆರಿಕಾಗೆ ಹಿಂದಿರುಗಿ ಹೋಗುತ್ತದೆ. ಯಾರ್ಯಾರಿಗೆ ಧೈರ್ಯವಿದೆಯೋ ಅವರೆಲ್ಲರೂ ವಿಮಾನವನ್ನು ಹತ್ತಿಕೊಳ್ಳಬಹುದು ಎಂದರು. ಆದರೆ ಯಾರಿಗೂ ಧೈರ್ಯವಿಲ್ಲ, ಎಲ್ಲರಿಗೂ ಪ್ರಾಣ ಭಯ. ಆದರೆ ಧೈರ್ಯವಾಗಿ ಹತ್ತಿದವರು ಆ ಬೋಧಕರೊಬ್ಬರೇ. ಅವರು ಹತ್ತಿದ ನಂತರ ವಿಮಾನ ಹೊರಟಿತು. ಯಂತ್ರದಲ್ಲಿ ಯಾವ ತೊಂದರೆಯೂ ಇಲ್ಲ. ಕರ್ತನು ಹೇಳಿದ ಸಮಯಕ್ಕೆ ಸರಿಯಾಗಿ ಅವರು ಅಮೆರಿಕಾ ತಲುಪಿದರು. ಅವರ ಜೊತೆಗೆ ಪ್ರಯಾಣ ಮಾಡಿದವನು ಕರ್ತನು. ಅವರು ಪ್ರಾರ್ಥಿಸುತ್ತಿದ್ದರು, ಕರ್ತನನ್ನು ಸ್ತುತಿಸುತ್ತಿದ್ದರು. ಪ್ರೀತಿಯ ದೇವರ ಮಕ್ಕಳೇ, ಅಗ್ನಿಯ ಆವಿಗೆಯಲ್ಲಿ ತಿರುಗಾಡಿದ ಆ 4ನೆಯ ಮನುಷ್ಯನು ವಾಗ್ದಾನವನ್ನು ಮಾಡುವುದು ಮಾತ್ರವಲ್ಲ, ವಾಗ್ದಾನವನ್ನು ಯಾವಾಗಲೂ ನೆರವೇರಿಸುವವನೂ ಆಗಿದ್ದಾನೆ. ಈಗಲೂ ಆತನು ನಮ್ಮ ಕೂಡ ಇದ್ದಾನೆ. ಆತನು ನಿಮಗೆ ಕೊಟ್ಟ ವಾಗ್ದಾನವನ್ನು ಗಟ್ಟಿಯಾಗಿ ದೃಢವಾಗಿ ಹಿಡಿದುಕೊಳ್ಳಿರಿ. ಹೌದು, ತಿರುಗಿ ಅದನ್ನೇ ಹೇಳುತ್ತೇನೆ, ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ಅಮೇನ್. ಅಧ್ಯಾಯ 3. ವಿಶ್ವಾಸವನ್ನು ಘನಪಡಿಸುವವನು. ದಾನಿಯೇಲನ ಗ್ರಂಥ ಅಧ್ಯಾಯ 3 ವಚನ 17. ನಾವು ಆರಾಧಿಸುವ ನಮ್ಮ ದೇವರು ಚಿತ್ತವಿದ್ದರೆ ಆತನು ಧಗಧಗನೆ ಉರಿಯುವ ಆವಿಗೆಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು. ಅಗ್ನಿಯ ಆವಿಗೆಯಲ್ಲಿ ಹಾಕಲ್ಪಟ್ಟ ಆ 3 ವಿಶ್ವಾಸ ವೀರರು, ಆ 4ನೆಯ ಮನುಷ್ಯನು ಅವರ ವಿಶ್ವಾಸವನ್ನು ಘನಪಡಿಸುವವನು. ನಮ್ಮ ದೇವರೇ ಒಬ್ಬ ವಿಶ್ವಾಸ ವೀರನು. ಆತನು ನಿಮ್ಮ ವಿಶ್ವಾಸವನ್ನು ಘನಪಡಿಸದೇ ಇರುವನೇ? ಆತನು ಲೋಕವನ್ನು ಹೇಗೆ ಸೃಷ್ಟಿಸಿದನು ಗೊತ್ತೇ? ಇಬ್ರಿಯ ಅಧ್ಯಾಯ 11 ವಚನ 3ರಲ್ಲಿ, ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು, ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ ಎಂದು ಹೇಳಿಯದೆ. ಹೌದು, ಕಾಣುವುದನ್ನು ಕಾಣದಿರುವಂಥದ್ದನ್ನು ಎಲ್ಲವನ್ನು ನಂಬಿಕೆಯಿಂದಲೇ ಸೃಷ್ಟಿಸಿದನು. ಆತನು ನಂಬಿಕೆಯ ದೇವರು. ಆತನು ತನ್ನ ಮಕ್ಕಳ ನಂಬಿಕೆಯನ್ನು ಘನಪಡಿಸುತ್ತಾನೆ ಮತ್ತು ಮಹಿಮೆ ಪಡಿಸುತ್ತಾನೆ. ನಂಬಿಕೆಯಲ್ಲಿ 4 ಬಗೆಯ ನಂಬಿಕೆಗಳಿವೆ. ಒಂದು ಪ್ರಕೃತಿದತ್ತವಾದ ವಿಶ್ವಾಸ, 2ನೆಯದು ದೇವರಲ್ಲಿ ಇಡುವ ನಂಬಿಕೆ, ಇದು ಅಸ್ಥಿವಾರದ ನಂಬಿಕೆ. 3ನೆಯದು ಪರಿಶುದ್ಧಾತ್ಮನಿಂದ ಉಂಟಾಗುವ ವಿಶ್ವಾಸ, ಅದು ಆತ್ಮನ ವರಗಳಲ್ಲಿ ಒಂದು. 4ನೆಯದು ಆತ್ಮನ ಫಲಗಳು. ಕ್ರೈಸ್ತ ಮಾರ್ಗದ ಅಸ್ಥಿವಾರವೇ ದೇವರಲ್ಲಿಟ್ಟಿರುವ ನಂಬಿಕೆ. ದೇವರ ಮೇಲಿನ ನಂಬಿಕೆ ಅದೇ ಆತ್ಮೀಯ ಜೀವಿತದ ಬೆನ್ನೆಲುಬು. ಆ ಆತ್ಮೀಕ ರೀತಿಯ ವಿಶ್ವಾಸದಲ್ಲಿಯೇ ನಮ್ಮ ನಂಬಿಕೆಯನ್ನು ಕಟ್ಟಿ ಬೆಳೆಸುತ್ತೇವೆ. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಆ ಇಬ್ರಿಯ ಯುವಕರಾದ ವಿಶ್ವಾಸ ಎಂಥದ್ದಾಗಿತ್ತು? ಅವರ ಬಾಯಿಂದ ಹೊರಟ ವಿಶ್ವಾಸದ ಮಾತುಗಳಿಂದಲೇ ತಿಳಿದುಕೊಳ್ಳಬಹುದು. ನಾವು ಆರಾಧಿಸುವ ದೇವರು ನಮ್ಮನ್ನು ಆ ಆವಿಗೆಯೊಳಗಿಂದ ತಪ್ಪಿಸಲು ಶಕ್ತನಾಗಿದ್ದಾನೆ. ಅದನ್ನು ಕೇಳಿದ ನೆಬೂಕದ್ನೆಚ್ಚರನು ಕಡು ಕೋಪದಿಂದ ಸವಾಲನ್ನು ಹಾಕುತ್ತಾನೆ. ನಿಮ್ಮನ್ನು ನನ್ನ ಕೈಯಿಂದ ತಪ್ಪಿಸುವ ದೇವರು ಯಾರು? ಅದಕ್ಕೆ ಅವರು ಕೊಟ್ಟ ಉತ್ತರವೇನು? ಆತನು ನಾವು ಆರಾಧಿಸುವ ದೇವರು. ನಮ್ಮನ್ನು ಹೇಗೋ ತಪ್ಪಿಸುತ್ತಾನೆ. ಹಾಗೆ ಅವರು ಅಗ್ನಿಯಲ್ಲಿ ಹಾಕಲ್ಪಟ್ಟಾಗ ಕರ್ತನು ಅವರನ್ನು ತಪ್ಪಿಸಿದನು, ಅವರ ವಿಶ್ವಾಸವನ್ನು ಬಲಪಡಿಸಿದನು.
ದೇವಮಗುವೆ, ನಿನ್ನ ಜೀವಿತದಲ್ಲಿ ಎಂತಹ ಬಿರುಗಾಳಿಯೇ ಬೀಸಲಿ, ಸಮುದ್ರವು ಬೋರ್ಗೆರೆಯಲಿ, ವಿಶ್ವಾಸವನ್ನು ಬಿಡಬೇಡ. ಅಪೊಸ್ತಲನಾದ ಪೌಲನಂತೆ ಎದೆ ತಟ್ಟಿಕೊಂಡು ದೃಢವಾಗಿ, ನಾನು ನಂಬಿರುವಾತನನ್ನು ಬಲ್ಲೆನು, ಆತನು ನನ್ನ ವಶದಲ್ಲಿಟ್ಟಿರುವುದನ್ನು ಆತನು ಆ ದಿನಕ್ಕಾಗಿ ಕಾಪಾಡುವುದಕ್ಕೆ ಶಕ್ತನಾಗಿರುತ್ತಾನೆಂದು ದೃಢವಾಗಿ ನಂಬಿದ್ದೇನೆ. 2 ತಿಮೋತಿ ಅಧ್ಯಾಯ 1:12. ಅಗ್ನಿಯ ಆವಿಗೆಯಲ್ಲಿ ಹಾಕುವುದು ಆ ಕಾಲದಲ್ಲಿ ಕೊಡುತ್ತಿದ್ದ ಭಯಂಕರವಾದ ಶಿಕ್ಷೆಯಾಗಿತ್ತು. ಮಾತ್ರವಲ್ಲ, ರಾಜರು ತಮ್ಮ ಶತ್ರುಗಳಿಗೆ ಗರಗಸ ಗುದ್ದಲಿ ಕೊಡಲಿಗಳಿಂದ ಕೆಲಸ ಮಾಡುವುದಕ್ಕೆ ಹಚ್ಚುತ್ತಿದ್ದರು. ಮಾತ್ರವಲ್ಲ, ಅಗ್ನಿಯ ಆವಿಗೆ ಎನ್ನುವುದನ್ನು ಶಾಪದ ಮಾತಾಗಿ ತೆಗೆದುಕೊಳ್ಳುತ್ತಿದ್ದರು. ನೆಬೂಕದ್ನೆಚ್ಚರನಿಗೆ ಬಂದ ಕೋಪದಿಂದ ಇವರನ್ನು ಬಿಡಿಸಲು ಲೋಕದ ಜನರಿಗೆ ಒಬ್ಬರಿಗಾದರೂ ಶಕ್ತಿ ಇರಲಿಲ್ಲ. ಆದರೆ 4ನೆಯ ಮನುಷ್ಯನಿಗೆ ಮಾತ್ರವೇ ಆ ಶಕ್ತಿ ಇತ್ತು. ಅದು ಬಿಡಿಸಿದನು, ತಪ್ಪಿಸಿದನು. ಲೋಕವು ಇಂದು ನಿಮ್ಮನ್ನು ನೋಡಿ ಇದೇ ಪ್ರಶ್ನೆಯನ್ನು ಕೇಳುತ್ತದೆ: ನೀವು ಆರಾಧಿಸುವ ದೇವರು ನಿಮ್ಮನ್ನು ಬಿಡಿಸಲು ಶಕ್ತನಾಗಿದ್ದಾನೋ? ಸಾಲ ಬಂಧನಗಳಿಂದ ನಿಮ್ಮನ್ನು ಬಿಡಿಸುತ್ತಾನೋ? ಉದ್ಯೋಗವನ್ನು ಕೊಡಿಸುತ್ತಾನಾ? ನಿಮ್ಮ ಸಮಸ್ಯೆಗಳನ್ನು, ಹೋರಾಟಗಳನ್ನು ತೆಗೆದುಹಾಕಿ ಸಮಾಧಾನ, ಶಾಂತಿ ಕೊಡುತ್ತಾನೋ? ಸಮುದ್ರವನ್ನು, ಗಾಳಿಯನ್ನು ಶಾಂತಪಡಿಸುತ್ತಾನೋ? ನೀವು ಯಾವ ಉತ್ತರ ಕೊಡುವಿರಿ? ದೃಢವಾದ ನಂಬಿಕೆಯಿಂದ ಹೌದು, ಆಮೇನ್ ಎಂದು ಹೇಳುವಿರಾ? ಅಲ್ಲವೇ ಅಪನಂಬಿಕೆಯ ನಿರಾಸೆಯ ಮಾತುಗಳನ್ನಾಡುವಿರಾ? ಸಿಂಹದ ಗವಿಯಲ್ಲಿ ಹಾಕಲ್ಪಟ್ಟ ದಾನಿಯೇಲನನ್ನು ನೋಡಿ ದಾರ್ಯಾವೇಶವು ಹೇಗೆ ಕೇಳುತ್ತಾನೆ: ದಾನಿಯೇಲನೇ, ಜೀವವುಳ್ಳ ದೇವರ ಅರಸನೇ, ನೀನು ಎಡಬಿಡದೆ ಆರಾಧಿಸುವ ನಿನ್ನ ದೇವರು ನಿನ್ನನ್ನು ಸಿಂಹಗಳಿಂದ ತಪ್ಪಿಸಲು ಶಕ್ತನಾದನು. ದಾನಿಯೇಲನ ನಂಬಿಕೆ ದೊಡ್ಡದು. ಅವನು ಕೊಟ್ಟ ಉತ್ತರವೇನು? ಸಿಂಹವು ನನಗೆ ಕೇಡು ಮಾಡದ ಹಾಗೆ ಆತನು ತನ್ನ ದೂತರನ್ನು ಕಳುಹಿಸಿ ಅದರ ಬಾಯನ್ನು ಕಟ್ಟಿ ಹಾಕಿದನು. ಹೌದು, ಆ 4ನೆಯ ಮನುಷ್ಯನು ರಾಜಸಿಂಹವಾಗಿ ಗವಿಯನ್ನಿಳಿದುದರಿಂದ ಸಾಧಾರಣ ಸಿಂಹವು ಅವನಿಗೆ ಯಾವ ಕೇಡನ್ನು ಮಾಡಲಿಲ್ಲ. ಆ ಸಂಭವವನ್ನು ನಾವು ಯೋಚಿಸುವಾಗ ಅಗ್ನಿಗೂ ತಿಳುವಳಿಕೆ ಇದೆಯೋ ಎನಿಸುತ್ತದೆ. ಕಾರಣ, ಅಗ್ನಿಯಲ್ಲಿ ಎತ್ತಿ ಹಾಕಿದವರನ್ನೇ ಸಂಹರಿಸಿತೇ ಹೊರತು ಅಗ್ನಿಯೊಳಗೆ ಬಿದ್ದವರನ್ನು ಅದು ಸುಡಲಿಲ್ಲ. ಅಗ್ನಿಯಲ್ಲಿ ಹಾಕಲ್ಪಟ್ಟವರ ಹಗ್ಗಗಳನ್ನು ಮಾತ್ರವೇ ಅದು ಸುಟ್ಟು ಹಾಕಿತು. ಆದರೆ ಅವರ ಬಟ್ಟೆ, ಬರೆಗಳನ್ನಾಗಲಿ ಕೂದಲನ್ನಾಗಲಿ ಸುಡಲಿಲ್ಲ. ಎಂತಹ ಅದ್ಭುತ! ಪ್ರಕೃತಿಯ ಸ್ವಭಾವಕ್ಕೆ ವಿರುದ್ಧವಾಗಿ ದೇವ ಜನರಿಗೆ ಸಹಾಯ ಮಾಡಲು ಆರಂಭಿಸಿತು. ಅನೇಕ ಮನೆಗಳಿಗೆ ನಾನು ಹೋದಾಗ ಅವರು ಹೇಳುತ್ತಾರೆ: ಅಯ್ಯ, ನಮಗೆ ಒಂದು ಬಂಧನವಿದೆ. ಅದು ಸೈತಾನನ ಬಂಧನ, ಮಂತ್ರದ ಕಟ್ಟು, ಮಾಟದ ಕಟ್ಟು. ಒಬ್ಬ ದೇವಸೇವಕರು ಬಂದು 9 ಕಟ್ಟುಗಳಿವೆ ಎಂದರು. 8 ಕಟ್ಟುಗಳನ್ನು ಬಿಚ್ಚಿದ್ದಾರೆ, ಇನ್ನೊಂದು ಕಟ್ಟು ಇದೆ ಎಂದು ವಿಧ ವಿಧವಾದ ಕಥೆಗಳನ್ನು ಹೇಳುತ್ತಾರೆ. ಪ್ರೀತಿಯ ದೇವರ ಮಕ್ಕಳೇ, 1000 ಮಂತ್ರವಾದಿಗಳು 16,000 ಮಂತ್ರದ ಕಟ್ಟುಗಳನ್ನು ಮಾಡಿದರೂ ದೇವರ ಪರಿಶುದ್ಧ ಅಗ್ನಿಯು ನಿಮ್ಮ ಮೇಲಿಳಿಯುವಾಗ ಅದು ಆ ಕಟ್ಟುಗಳನ್ನು ಸುಟ್ಟು ಹಾಕುತ್ತದೆ. ಸಂಸೋನನು ಹೀಗೇ ಒಂದು ದಿನ ಕಟ್ಟಲ್ಪಡುತ್ತಾನೆ. ಫಿಲಿಷ್ಟಿಯ ಅಧಿಕಾರಿಗಳು 7 ಹಸಿ ತಂತಿಗಳಿಂದ ಕಟ್ಟಿದ್ದ ಹಗ್ಗವನ್ನು ದೆಲೀಲಳ ಕೈಗೆ ಕೊಡುತ್ತಾರೆ. ಆದುದರಿಂದ ಅವಳು ಅವನನ್ನು ಕಟ್ಟುತ್ತಾಳೆ. ನ್ಯಾಯಸ್ಥಾಪಕರು ಅಧ್ಯಾಯ 16:8. ಆದರೆ ದೇವರ ಅಭಿಷೇಕವು ಬಲವಾಗಿ ಸಂಸೋನನ ಮೇಲೆ ಇಳಿದಾಗ ಆ ಹಗ್ಗವು ಸುಟ್ಟು ಸೆಣಬಿನ ಹಾಗೆ ಆಯಿತು. ಎಷ್ಟೋ ಸಾರಿ ತಿರುಗಿ ತಿರುಗಿ ಕಟ್ಟಿ ಹಾಕಿದರು, ಆದರೆ ಅಷ್ಟು ಹಗ್ಗಗಳು ಹರಿದು ಹೋದವು. ಆ ಇಬ್ರಿಯ ಯುವಕರನ್ನು ಅಗ್ನಿಯಲ್ಲಿ ಹಾಕಿದಾಗ ಆ 4ನೆಯ ಮನುಷ್ಯನು ಅಗ್ನಿಯ ಸ್ವಭಾವವನ್ನೇ ಮಾರ್ಪಡಿಸಿದನು. ದಾನಿಯೇಲ ಅಧ್ಯಾಯ 3:27 ಓದಿ ನೋಡಿರಿ. ಅಲ್ಲಿ ಅಗ್ನಿಯನ್ನು ಕುರಿತು 4 ಮುಖ್ಯಾಂಶಗಳನ್ನು ಕಾಣಬಹುದು. ಮೊದಲನೆಯದಾಗಿ, ಅಗ್ನಿಯು ಆ ಯುವಕರ ಮೇಲೆ ಯಾವ ಪರಿಣಾಮವನ್ನು ಬೀರಲಿಲ್ಲ. 2ನೆಯದಾಗಿ, ಅವರ ತಲೆ ಕೂದಲು ಸುಡಲಿಲ್ಲ. 3ನೆಯದಾಗಿ, ಅವರ ಬಟ್ಟೆಗಳು ಸಹ ಸುಡಲಿಲ್ಲ. 4ನೆಯದಾಗಿ, ಅವರ ಬಳಿ ಅಗ್ನಿಯ ವಾಸನೆಯೇ ಇರಲಿಲ್ಲ. ದೇವರು ಅವರ ವಿಶ್ವಾಸವನ್ನು ಘನಪಡಿಸಿದನು. ಆ 3 ಯುವಕರಲ್ಲಿ ದೇವರ ಮೇಲಿದ್ದ ಅವರ ಭಕ್ತಿ ವೈರಾಗ್ಯವನ್ನು ಕಾಣಬಹುದು. ಅವರ ಸಮರ್ಪಣೆ, ಪ್ರತಿಷ್ಠೆ, ತೀರ್ಮಾನಗಳನ್ನು ಕಾಣಬಹುದು. ಅವರು ಏನು ಹೇಳಿದರು ಗೊತ್ತೇ? ಕರ್ತನು ನಮ್ಮನ್ನು ಬಿಡಿಸದೆ ಹೋದರೂ ಸರಿ, ನಾವು ನಿಮ್ಮ ದೇವರಿಗೆ ಅಡ್ಡ ಬೀಳುವುದಿಲ್ಲ, ಇದು ನಿನಗೆ ತಿಳಿದಿರಲಿ ಎಂದರು. ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿರಿ. ಮತ್ತಾಯನು ಬರೆದ ಸುವಾರ್ತೆ ಅಧ್ಯಾಯ 10:28. ವಿಗ್ರಹ ಆರಾಧನೆಗಳನ್ನು, ಅನ್ಯ ದೇವತೆಗಳನ್ನು ಪೂಜಿಸುವುದನ್ನು ಸತ್ಯವೇದವು ತಿರಸ್ಕರಿಸುತ್ತದೆ.
ನಮ್ಮ ದೇವರಾಗಿರುವ ಕರ್ತನು ಒಬ್ಬನೇ ದೇವರು. ರಾಜನಿಗೆ ಭಯಪಟ್ಟು ವಿಗ್ರಹಕ್ಕೆ ಅಡ್ಡ ಬೀಳುವುದಾದರೆ ನಾವು ದೇವರ ಕೋಪಕ್ಕೆ ತುತ್ತಾಗುತ್ತೇವೆ. ಕೊಂಚ ಕಾಲದ ಈ ಜೀವಿತಕ್ಕಾಗಿ ನಿತ್ಯ ರಾಜ್ಯದ ಪರಲೋಕದ ಆಶೀರ್ವಾದಗಳನ್ನು ನಾವು ಕಳೆದುಕೊಳ್ಳಬಾರದು. ಈಗಲೂ ಅನೇಕ ಕ್ರೈಸ್ತರು ಬಲಹೀನರಾಗಿ ವಿಶ್ವಾಸವನ್ನು ಕಳೆದುಕೊಂಡು ತತ್ತರಿಸುವುದನ್ನು ನೋಡುತ್ತೇವೆ. ಒಬ್ಬ ಪೊಲೀಸ್ ಅಧಿಕಾರಿಯು ಹೆದರಿಸಿದರೆ ನಮ್ಮ ನಂಬಿಕೆಯನ್ನು ಕಳೆದುಕೊಂಡು ಬಿಡುತ್ತೇವೆ. ಸ್ಕಾಲರ್ಶಿಪ್ಗಾಗಿ ಉದ್ಯೋಗದ ನಿಮಿತ್ತವಾಗಿ ಬೇರೆ ಮತವನ್ನು ಅಂಟಿಕೊಳ್ಳುತ್ತಾರೆ. ನದಿಯಲ್ಲಿ ಒಂದು ಕಾಲು, ದಡದಲ್ಲಿ ಒಂದು ಕಾಲು. ಇಸ್ಕರಿಯೋತ್ ಯೂದನಂತೆ ಹಣಕ್ಕಾಗಿ ಕ್ರಿಸ್ತನನ್ನು ಹಿಡಿದುಕೊಡುತ್ತಾರೆ. ಆ ಮೂವರು ಯುವಕರ ವಿಶ್ವಾಸದ ಮಾತುಗಳು ನಮ್ಮನ್ನು ಉರಿದು ಪ್ರಕಾಶಿಸುವಂತೆ ಮಾಡುತ್ತದೆ. ಕರ್ತನು ನಮ್ಮನ್ನು ಬಿಡಿಸದೆ ಹೋದರೂ ಕೂಡ ನಾವು ವಿಗ್ರಹಕ್ಕೆ ಅಡ್ಡ ಬೀಳುವುದಿಲ್ಲ. ಎಷ್ಟು ವಿಶ್ವಾಸ ನೋಡಿರಿ! ಸತ್ಯವೇದದಲ್ಲಿ ಅನೇಕ ಪರಿಶುದ್ಧ ಭಕ್ತ ಜನರ ವಿಶ್ವಾಸವು ಬಗೆ ಬಗೆಯ ರೀತಿಯಲ್ಲಿರುವುದನ್ನು ಕಾಣಬಹುದು. ಹೇಬೇಲನಿಗೆ ಇದ್ದ ವಿಶ್ವಾಸವೇ ಬೇರೆ, ಹನೋಕನಿಗೆ ಇದ್ದ ವಿಶ್ವಾಸವೇ ಬೇರೆ. ಅವರು ತಮಗಿದ್ದ ನಂಬಿಕೆಯಿಂದಲೇ ಕರ್ತನಿಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡಿದರು. ಜಯ ಹೊಂದಿದವರಾಗಿ ಪ್ರಕಾಶಿಸಿದರು. ನಂಬಿಕೆಯಿಂದ ಅವರು ರಾಜ್ಯಗಳನ್ನು ಜಯಿಸಿದರು. ಬೆಂಕಿಯ ಬಲವನ್ನು ಆರಿಸಿದರು. ಇಬ್ರಿಯ ಅಧ್ಯಾಯ 11 ವಚನ 33-34. ಆದರೆ ಇನ್ನೂ ಒಂದು ಮಹಿಮೆಯಾದ ವಿಶ್ವಾಸವನ್ನು 35ನೇ ವಚನದಲ್ಲಿ ಕಾಣಬಹುದು. ಅವರು ಆ ನಂಬಿಕೆಯಿಂದಲೇ ಬಿಡುಗಡೆ ಬೇಡವೆಂದು ಮುರಿಸಿಕೊಂಡು ಸತ್ತರು. ಇಬ್ರಿಯ ಅಧ್ಯಾಯ 11 ವಚನ 36-37. ಈ ವಿಶ್ವಾಸದ ಮಾತುಗಳು ಅತಿ ಶ್ರೇಷ್ಠವಾದದ್ದು. ಉರಿಯುವ ಅವಿಗೆಯಲ್ಲಿ ಹಾಕಿದರೂ ಸರಿ, ಕರ್ತನಿಗೆ ದ್ರೋಹ ಮಾಡುವುದೇ ಇಲ್ಲ. ಆಜ್ಞೆಗಳನ್ನು ಮೀರುವುದಿಲ್ಲ. ವಿಗ್ರಹ ಆರಾಧನೆ ಮಾಡುವುದಿಲ್ಲ. ಅಂಜೂರವು ಚಿಗುರದಿದ್ದರೂ, ದ್ರಾಕ್ಷಾಲತೆಗಳಲ್ಲಿ ಹಣ್ಣು ಸಿಕ್ಕದಿದ್ದರೂ, ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರೂ ನಾನು ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸುವೆನು. ಹಬಕ್ಕುಕ ಅಧ್ಯಾಯ 3 ವಚನ 17-18. ಅವನು ನಮ್ಮನ್ನು ತಪ್ಪಿಸದೆ ಹೋದರೂ ಆತನ ಮೇಲೆ ನಂಬಿಕೆ ಇಡುತ್ತೇವೆ. ಭಕ್ತನಾದ ಯೋಬನು ಹೇಳುತ್ತಾನೆ, ಆಹಾ, ಆತನು ನನ್ನನ್ನು ಕೊಲ್ಲುವನು, ಅದಕ್ಕಾಗಿ ಕಾದಿರುತ್ತೇನೆ. ಯೋಬ ಅಧ್ಯಾಯ 13 ವಚನ 15. ಭಕ್ತನಾದ ಯೋಬನ ಮಕ್ಕಳೆಲ್ಲರೂ ಒಂದೇ ದಿನದಲ್ಲಿ ಸತ್ತು ಹೋದರು. ಅವನು ಏನು ಹೇಳುತ್ತಾನೆ? ಕರ್ತನೇ ಕೊಟ್ಟನು, ಕರ್ತನೇ ತೆಗೆದುಕೊಂಡನು, ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ ಎಂದನು. ಇಂಥ ದೇವರ ಮಕ್ಕಳ ವಿಶ್ವಾಸವನ್ನು ದೇವರು ಘನಪಡಿಸದೆ ಇರುತ್ತಾನೋ? ಅವರೊಂದಿಗೆ ಸಂಚರಿಸದೆ ಇರುವನು? ಇಂಥ ಉತ್ತಮರು, ನೀತಿವಂತರೂ ಆಗಿರುವ ಭಕ್ತರ ಪ್ರಾರ್ಥನೆಗೆ ಕಿವಿಗೊಡದೆ ಮುಂದೆ ಹೋಗುತ್ತಾನೋ? ಎಂದಿಗೂ ಇಲ್ಲ. ಅಬ್ರಹಾಮನಿಗೆ ಇಂಥ ನಂಬಿಕೆ ಇದ್ದುದರಿಂದಲೇ ತನ್ನ ಒಬ್ಬನೇ ಮಗನನ್ನು, ಅದರಲ್ಲಿಯೂ ತನ್ನ ಮುಪ್ಪಿನ ಪ್ರಾಯದಲ್ಲಿ ಹುಟ್ಟಿದಂಥ ಈಸಾಕನನ್ನು ಯಜ್ಞವಾಗಿ ಸಮರ್ಪಿಸಲು ಮುಂದಾದನು. ಹಾಗೆಯೇ ತನ್ನ ಮಗನು ಸತ್ತರೂ ಬದುಕಿಸಲು ಸಮರ್ಥನಾದ ದೇವರ ಮೇಲೆ ಭರವಸವಿಟ್ಟಿದ್ದನು. ಇದಲ್ಲದೆ ಇರುವಾಗ ಎಲ್ಲವನ್ನು ಸೃಷ್ಟಿಸಿದ ದೇವರು ಅದ್ಭುತಗಳನ್ನು ಮಾಡಲು ಶಕ್ತನಾಗಿದ್ದಾನೆ. ಕರ್ತನು ಅಂಥವರ ವಿಶ್ವಾಸವನ್ನು ಘನಪಡಿಸುತ್ತಾನೆ. ಒಂದು ಸಾರಿ ಒಂದು ಹಡಗು ಸಮುದ್ರದಲ್ಲಿ ಮುಳುಗುತ್ತಿತ್ತು. ಆಗ ಅಲ್ಲಿದ್ದ ಪ್ರಯಾಣಿಕರು ಕಳವಳಗೊಂಡಿದ್ದರು. ಆದರೆ ಅಲ್ಲಿದ್ದ ಒಬ್ಬ ದೇವಸೇವಕರು ಮಾತ್ರ ನಿಶ್ಚಿಂತೆಯಿಂದ ಕುಳಿತಿದ್ದರು. ಇತರ ಪ್ರಯಾಣಿಕರು ಅವರನ್ನು ನೋಡಿ, ಅಯ್ಯ, ನಾವೆಲ್ಲರೂ ಇಷ್ಟು ಭಯಭೀತರಾಗಿದ್ದೇವೆ, ನಿಮಗೆ ಸಾವಿನ ಭಯವಿಲ್ಲವೇ ಎಂದು ಕೇಳಿದರು. ಅದಕ್ಕವರು ಹೀಗೆ ಹೇಳಿದರು, ನನಗೆ 2 ಮಕ್ಕಳಿದ್ದಾರೆ. ಒಬ್ಬ ಮಗಳು ಈ ನದಿಯ ಆಚೆ ದಡದಲ್ಲಿ ನನಗಾಗಿ ಕಾಯುತ್ತಿದ್ದಾಳೆ. ಇನ್ನೊಬ್ಬಳು ಸತ್ತು ಪರಲೋಕದಲ್ಲಿ ಕ್ರಿಸ್ತನ ಬಳಿಯಲ್ಲಿದ್ದಾಳೆ. ಬದುಕಿ ಉಳಿದರೆ ಈ ಮಗಳ ಮನೆಗೆ ಹೋಗುತ್ತೇನೆ, ಸತ್ತರೆ ಆ ಮಗಳ ಮನೆಗೆ ಹೋಗುತ್ತೇನೆ. ಎರಡೂ ನನಗೆ ಸಂತೋಷಕರವಾಗಿರುವ ವಿಷಯವೇ ಎಂದರು. ಎಂತಹ ವಿಶ್ವಾಸ ನೋಡಿರಿ! ಇಬ್ರಿಯ ಯುವಕರು ಹೇಳಿದ ಮಾತುಗಳನ್ನು ಗಮನಿಸಿರಿ. ಆತನು ನಮ್ಮನ್ನು ತಪ್ಪಿಸುತ್ತಾನೆ. ಬಿಡಿಸಿದರೆ ಯೇಸುವಿನೊಂದಿಗೆ ಸಂಚರಿಸುತ್ತೇವೆ, ಇಲ್ಲದಿದ್ದರೆ ಪರಲೋಕದಲ್ಲಿ ಆತನೊಂದಿಗೆ ನಿತ್ಯಕ್ಕೂ ಜೀವಿಸುತ್ತೇವೆ. ಆ ಅಗ್ನಿಯ ಆವಿಗೆಯಲ್ಲಿ ಸಂಚರಿಸುವ 4ನೆಯ ಮನುಷ್ಯನು ತಾನು ಅವರ ವಿಶ್ವಾಸವನ್ನು ಘನಪಡಿಸಿದನು. ಅವರನ್ನು ಬಿಡಿಸಿದವನು, ಅವರನ್ನು ಘನಪಡಿಸಿ ಉನ್ನತಿಗೆ ತಂದವನು. ನಿಮ್ಮನ್ನು ಬಿಡಿಸುವನು, ಉನ್ನತಿಗೆ ತರುವನು. ಆ 4ನೆಯ ಮನುಷ್ಯನನ್ನು ನೋಡು, ಅದ್ಭುತಗಳನ್ನು ಹೊಂದಿಕೋ. ಅಮೇನ್. ಅಧ್ಯಾಯ 4. ಮಹಾಪ್ರೀತಿಯುಳ್ಳವನು. ದಾನಿಯೇಲನ ಗ್ರಂಥ ಅಧ್ಯಾಯ 3 ವಚನ 25. ಇಗೋ, ಕಟ್ಟಿಲ್ಲದ 4 ನೋಡುತ್ತೇನೆ, ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ. ಬೆಂಕಿ ಜ್ವಾಲೆಯಲ್ಲಿ ತಿರುಗಾಡುತ್ತಿದ್ದವನು ಯಾರು? ಆತನು ಮಹಾಶಕ್ತನು. ಅಗ್ನಿಯ ಉಗ್ರತೆಯನ್ನು ತನ್ನಗೆ ಮಾಡುವವನು ಮಾತ್ರವಲ್ಲ,
ವಾಗ್ದಾನದಲ್ಲಿ ನಂಬಿಗಸ್ತನು, ತನ್ನ ಮಕ್ಕಳ ವಿಶ್ವಾಸವನ್ನು ಘನಪಡಿಸುವವನು, ಮಹಾಪ್ರೀತಿಯುಳ್ಳವನು. ತನ್ನ ಮಕ್ಕಳನ್ನು ಬಿಡಿಸುವುದು ಮಾತ್ರವಲ್ಲ, ಪ್ರೀತಿಯಿಂದ ಅವರ ಕೈ ಹಿಡಿದು ಅವರೊಂದಿಗೆ ಸಂಚರಿಸುತ್ತಾನೆ. ನಾವು ಆರಾಧಿಸುವ ದೇವರು ಯಾರು? ಆ ನಾಲ್ಕನೆಯ ಮನುಷ್ಯನು ಯಾರು? ಆತನು ಪ್ರೀತಿ ಸ್ವರೂಪಿ. ಪ್ರೀತಿಯಿಂದ ನಮಗಾಗಿ ಈ ಸುಂದರವಾದ ಲೋಕವನ್ನು, ಫಲ ಕೊಡುವ ವೃಕ್ಷಗಳನ್ನು, ಪ್ರಕೃತಿಯನ್ನು ಸೃಷ್ಟಿಸಿಕೊಟ್ಟಿದ್ದಾನಲ್ಲವೇ? ನಮಗಾಗಿ ಭೂಮಿಗೆ ಇಳಿದು ಬಂದನು, ದಾಸನ ರೂಪವನ್ನು ಧರಿಸಿದನು. ಆ ಪ್ರೀತಿಯಿಂದಲೇ ಭಾರವಾದ ಶಿಲುಬೆಯನ್ನು, ತಾಳ್ಮೆಯನ್ನು ಹೊತ್ತುಕೊಂಡನು. ಮುಳ್ಳಿನ ಕಿರೀಟವನ್ನು ಧರಿಸಿಕೊಂಡನು. ನಮ್ಮ ಶಾಪಗಳನ್ನು ಆಶೀರ್ವಾದವಾಗಿ ಮಾರ್ಪಡಿಸಿದನು. ಆ ಪ್ರೀತಿಯಿಂದಲೇ ತನ್ನ ಕೊನೆ ರಕ್ತಹನಿಯನ್ನು ಕಲ್ವಾರಿ ಶಿಲುಬೆಯಲ್ಲಿ ಸುರಿಸಿದನು. ಅಗ್ನಿಜ್ವಾಲೆಯಲ್ಲಿ ಅವರನ್ನು ಹಾಕಿದಾಗ ಅವರನ್ನು ಬಿಡಿಸಿದ್ದು ಮಾತ್ರವಲ್ಲ, ನಾನು ಯಾವಾಗಲೂ ನನ್ನ ಮಕ್ಕಳ ಜೊತೆಯಲ್ಲಿರುತ್ತೇನೆ ಎಂಬುದನ್ನು ನಿರೂಪಿಸಿ ತೋರಿಸಿದನು. ಆತನು ತನ್ನ ಮಕ್ಕಳನ್ನು ಕೈ ಬಿಡುವುದೇ ಇಲ್ಲ. ಕ್ರೈಸ್ತರನ್ನು ಹಿಂಸೆಪಡಿಸಿ ಅವರನ್ನು ನಾಶ ಮಾಡಲು ಬಂದವನು ಯವನಸ್ಥನಾದ ಸೌಲನು. ಆದರೆ ಯೇಸು ಅದಕ್ಕೆ ಆಸ್ಪದ ಕೊಡಲಿಲ್ಲ. ಅವನಿಗೆ ದರ್ಶನ ಕೊಟ್ಟು, ನೀನು ಹಿಂಸೆಪಡಿಸುವ ಯೇಸುವೆ ನಾನು ಎಂದನು. ಆ ಇಬ್ರಿಯ ಯುವಕರು ಯೇಸುವಿನೊಂದಿಗೆ ಬೆಂಕಿಯಲ್ಲಿ ಹಾಡುತ್ತಾ ತಿರುಗಾಡುತ್ತಿದ್ದರು ಎಂದು ಕೂಡ ನಾವು ಭಾವಿಸಬಹುದು. ಆ ಬೆಂಕಿಯು ಅವರಿಗೆ ತಣ್ಣಗಿರುವ ಮಂಜಾಗಿ ಪರಿಣಮಿಸಿರಬಹುದು. ಅವರು ನಾಲ್ಕನೆಯ ಮನುಷ್ಯನ ಎದೆಗೆ ಒರಗಿಕೊಂಡಿದ್ದಿರಬಹುದು. ಹೇಗೆ ಒಬ್ಬ ಮದಲಿಂಗನನ್ನು ಮದಲಗಿತ್ತಿಯನ್ನು ಪ್ರೀತಿಯಿಂದ ನೋಡುವಳೋ ಹಾಗೆಯೇ ಅವರು ಕರ್ತನೊಂದಿಗೆ ಸಂಚರಿಸಿದರು. ನಾನು ಹುಟ್ಟಿ ಬೆಳೆದದ್ದು ಒಂದು ಸಣ್ಣ ಗ್ರಾಮದಲ್ಲಿ. ಬೇರೆ ಭಾಷೆಯಲ್ಲಿ ಹೇಳುವುದಾದರೆ ಅದು ಒಂದು ಚಿಕ್ಕ ಹಳ್ಳಿ. ಆ ಹಳ್ಳಿಯಲ್ಲಿ ಹೊಸ ಮದುಮಕ್ಕಳು ಕೈ ಹಿಡಿದು ನಡೆಯುವುದಿಲ್ಲ. ಮದುಮಗನಿಗಿಂತ ಮದುಮಗಳು 4 ಅಡಿ ದೂರದಲ್ಲಿ ನಾಚಿಕೊಂಡು ತಲೆ ಬಗ್ಗಿಸಿ ನಡೆಯುತ್ತಾಳೆ. ಆದರೆ ನಮ್ಮ ಊರಿನ ಒಬ್ಬರು ಅಮೆರಿಕಕ್ಕೆ ಹೋಗಿ ಅಲ್ಲಿದ್ದುಕೊಂಡು ಓದಿ ನಂತರ ಅಲ್ಲಿನ ಒಬ್ಬ ಕನ್ಯೆಯನ್ನು ವಿವಾಹ ಮಾಡಿಕೊಂಡು ಬಂದರು. ಅವರಿಬ್ಬರು ಊರ ಹೊರಗೆ ಸಂಚರಿಸಲು ಹೋಗುವಾಗ ಒಬ್ಬರ ಕೈಯನ್ನು ಒಬ್ಬರು ಹಿಡಿದುಕೊಂಡು ಹೋಗುತ್ತಿದ್ದರು. ರಸ್ತೆಯಲ್ಲಿ ಅವರು ತಮ್ಮ ಪತ್ನಿಯನ್ನು ಎದೆಗೆ ಒರಗಿಸಿಕೊಂಡೇ ನಡೆಯುತ್ತಿದ್ದರು. ಇದು ಆ ಊರಿನ ಜನರಿಗೆ ವಿಸ್ಮಯಕರವಾಗಿತ್ತು. ಅವರು ಹೊರಗೆ ಹೊರಡುತ್ತಾರೆಂದು ಆ ಊರಿನ ಜನರಿಗೆ ತಿಳಿದಾಕ್ಷಣ ಆ ಊರಿನ ಜನರೆಲ್ಲ ಚಿಕ್ಕವರಿಂದ ಹಿಡಿದು ಹಿರಿಯವರೆಗೂ ಹೊರಗೆ ಬಂದು ಬಾಗಿಲಿನಲ್ಲಿ ನಿಂತು ನೋಡುತ್ತಿದ್ದರು. ಈ ಬೆಂಕಿಯ ಜ್ವಾಲೆಯಲ್ಲಿ ದೇವರೊಡನೆ ಸಂಚರಿಸುತ್ತಿದ್ದ ಈ 4 ನೆಬೂಕದ್ನೆಚ್ಚರನು ಮಾತ್ರವಲ್ಲ, ಆ ಊರಿನ ಅಂದರೆ ಬಾಬೆಲ್ ಸಂಸ್ಥಾನದಲ್ಲಿದ್ದ ಎಲ್ಲರೂ ಮಂತ್ರಿಗಳು ಮೊದಲುಗೊಂಡು ಎಲ್ಲರೂ ನೋಡುತ್ತಿರಬಹುದು. ಆತನ ಪ್ರೀತಿಗೆ ಸಮಾನಾದದ್ದು ಯಾವುದಾದರೂ ಇದೆಯೋ? ಕೆಲವು ವರ್ಷಗಳ ಹಿಂದೆ ಒಂದು ಸತ್ಯ ಸಂಗತಿಯನ್ನು ಪತ್ರಿಕೆಯಲ್ಲಿ ಓದಿದೆನು. ಕರ್ತನ ಮೇಲಿಟ್ಟಿದ್ದ ನಂಬಿಕೆಯ ನಿಮಿತ್ತವಾಗಿ ಒಬ್ಬ ಬೋಧಕರನ್ನು ಸೆರೆಮನೆಯಲ್ಲಿ ಹಾಕಿದ್ದರು. ಅವರನ್ನು ಚಿತ್ರವಧೆ ಮಾಡುತ್ತಿದ್ದರು. ಮನುಷ್ಯ ಮೂಳೆಗಳಿಂದ ತುಂಬಿದ್ದ ಬಾವಿಯಲ್ಲಿ ಹಾಕಿದ್ದರು. ಇಡೀ ದಿನವೆಲ್ಲ ಅವರು ನಿಂತಿರಬೇಕಾಗಿತ್ತು. ಸಹಿಸಲಾರದ ದುರ್ನಾತ ದಿನಕ್ಕೆ ಒಂದೇ ಒಂದು ಸಾರಿ ಆಹಾರ. ಹೀಗೆ 40 ವರ್ಷಗಳು ಕಳೆದರು. ಕೊನೆಯಲ್ಲಿ ಅವರನ್ನು ಬಿಡುಗಡೆ ಮಾಡಿದಾಗ ಅವರು ಸಮ್ಮತಿಸಲಿಲ್ಲ. ತಿರುಗಿ ನನ್ನನ್ನು ಸೆರೆಮನೆಗೆ ಹಾಕಿರಿ. ಆಗ ನಾನು ಜೇನುತುಪ್ಪದಲ್ಲಿದ್ದಂತೆ ಯೇಸುವಿನೊಂದಿಗೆ ಸುಖ ಸಂತೋಷವನ್ನು ಅನುಭವಿಸಿದೆನು. ಅವರಿಗೆ ಅದು ಅರ್ಥವಾಗಲಿಲ್ಲ. ನಾನು ಲೋಕದಲ್ಲಿದ್ದಾಗ ಯೇಸುವಿನೊಂದಿಗೆ ಇರುವುದಕ್ಕಿಂತಲೂ ಸೆರೆಮನೆಯಲ್ಲಿಯೇ ಚಿತ್ರವಧೆಯನ್ನು ಅನುಭವಿಸುವಾಗ ಯೇಸುವಿನ ಎದೆಗೆ ಒರಗಿಕೊಂಡಿರುವುದೇ ನನಗೆ ಸುಖವೆನಿಸುತ್ತಿತ್ತು. ಆದುದರಿಂದ ನಾನು ಯೇಸುವಿನೊಂದಿಗೆ ಇರಲು ಬಯಸುತ್ತೇನೆ. ಪರಿಶುದ್ಧ ಭಕ್ತ ಜನರು ಶ್ರಮೆಯಲ್ಲಿಯೇ ಸುಖವನ್ನು ಅನುಭವಿಸುವುದರ ರಹಸ್ಯ ಇದೆ. ಪೌಲ ಸೀಲರು ಸೆರೆಮನೆಯಲ್ಲಿ ಹಾಕಲ್ಪಟ್ಟಾಗ ಅವರು ಸ್ತುತಿ ಪದಗಳನ್ನು ಹಾಡುತ್ತಿದ್ದರ ರಹಸ್ಯ ಇದೆ. ಶ್ರಮ ಸಂಕಟಗಳ ಮಧ್ಯದಲ್ಲಿ ಆತನು ನಮ್ಮ ಜೊತೆಯಲ್ಲಿ ಬಹಳ ಹತ್ತಿರವಿರುತ್ತಾನೆ. ಬೋಧಕರಾದ ರಿಚರ್ಡ್ ಉಬ್ರಾಂಡರ್ ಅವರು ಒಂದು ಸಾರಿ ಹೀಗೆ ಹೇಳಿದರು, ನಾವು ನೆನೆಸಿದ ಗಳಿಗೆಯಲ್ಲಿ ದೇವಕುಮಾರನು ಬರುತ್ತಾನೆ ಎಂದು ಕ್ರೈಸ್ತರು ನೆನೆಸುತ್ತಾರೆ. ಆದರೆ ಹಾಗಲ್ಲ. ಶ್ರಮ ಸಂಕಟಗಳ ಮಧ್ಯದಲ್ಲಿ ನಾವು ನರಳಾಡುವಾಗ ನಾವು ನೆನೆಸಿದ ರೀತಿಯಲ್ಲಿ 4ನೆಯ ಮನುಷ್ಯನಾಗಿ ಬರುತ್ತಾನೆ. ಸೆರೆಮನೆಯಲ್ಲಿ ಏಟುಗಳು, ನಿಂದೆಗಳು, ಅಪಮಾನಗಳು ಬರುವಾಗ ನಮ್ಮನ್ನು ತಾಯಿ ಸಂತೈಸುವ ಹಾಗೆ ಸಂತೈಸುತ್ತಾನೆ. ಉರಿಯಲ್ಲಿ ನಡೆಯುವಾಗ ಆತನು ನಮ್ಮ ಜೊತೆಯಲ್ಲಿರುತ್ತಾನೆ. ಸತ್ಯವೇದದಲ್ಲಿ 4 ಬಗೆಯ ಅಗ್ನಿಯನ್ನು ಕುರಿತು ಹೇಳಿಯದೆ. ಮೊದಲ ಅಗ್ನಿ ಲೋಕ ಪ್ರಕಾರವಾದುದು. ಅದು ಮನುಷ್ಯನನ್ನು ವೇದನೆ ಪಡಿಸುತ್ತದೆ, ಸುಟ್ಟು ಹಾಕುತ್ತದೆ, ನಾಶ ಮಾಡುತ್ತದೆ. 2ನೆಯದು ನರಕದ ಅಗ್ನಿ. ಅದು ವೇದನೆ ಪಡಿಸುತ್ತದೆ, ಆದರೆ ನಾಶವಾಗುವುದಿಲ್ಲ, ಆರಿ ಹೋಗುವುದೂ ಇಲ್ಲ. 3ನೆಯದು ಪರಿಶುದ್ಧಾತ್ಮನ ಅಗ್ನಿ.
ಅದರಲ್ಲಿ ವೇದನೆಯೂ ಇಲ್ಲ, ನಾಶವಾಗುವುದೂ ಇಲ್ಲ. ಮುಳ್ಳಿನ ಪೊದೆಯಲ್ಲಿ ಅದು ಹತ್ತಿ ಉರಿಯಿತು, ಆದರೆ ಮುಳ್ಳಿನ ಪೊದೆಯು ಸುಡಲಿಲ್ಲ. ಮೇಲಂತಸ್ತಿನ ಕೊಠಡಿಯಲ್ಲಿ ಅದು ಶಿಷ್ಯರ ಮೇಲೆ ಬಂದು ಇಳಿಯಿತು. ಅದು ದೇವರಾತ್ಮನ ಬಲವನ್ನು, ಸಂತೋಷವನ್ನು ಅವರಿಗೆ ಕೊಟ್ಟಿತು. ಉನ್ನತ ಬಲವನ್ನು ಹೊಂದಿದರು. 4ನೆಯ ಅಗ್ನಿ ನಮ್ಮ ದೇವರಾದ ಕರ್ತನೆ. ಆತನು ದಹಿಸುವ ಅಗ್ನಿಯಾಗಿದ್ದಾನಲ್ಲ. ಅಗ್ನಿಜ್ವಾಲೆಯ ಮಧ್ಯದಲ್ಲಿ ಸಂಚರಿಸುತ್ತಿದ್ದ ಆ 4ನೆಯ ಮನುಷ್ಯನು ಯಾರು? ಆತನೇ ದಹಿಸುವ ಅಗ್ನಿ. ಆ ದಹಿಸುವ ಅಗ್ನಿಯು ದೇವಭಕ್ತರ ನಡುವೆ ಬಂದಿಳಿಯುವಾಗ ಈ ಲೋಕದ ಅಗ್ನಿಗೆ ಯಾವ ಕೆಲಸವೂ ಇರುವುದಿಲ್ಲ. ಅದು ತನ್ನ ಶಕ್ತಿಯನ್ನೇ ಕಳೆದುಕೊಂಡು ಬಿಡುತ್ತದೆ. ಆ ಆವಿಗೆಯು ಏರ್ ಕಂಡೀಷನರ್ ರೂಮಿನಂತೆ, ಊಟಿಯಂತೆ ಪರಿವರ್ತವಾಯಿತು. ಪ್ರೀತಿಯ ದೇವರು ಅವರೊಂದಿಗಿದ್ದರಿಂದ ಅಗ್ನಿಯ ಆವಿಗೆಯು ಅನುಭವವು ಅವರಿಗೆ ಸಂತೋಷವನ್ನು ಅನುಭವಿಸುವಂತೆ ಮಾಡಿತು. ದೇವಮಗುವೆ, ಆ 4ನೆಯ ಮನುಷ್ಯನನ್ನು ನೋಡು. ಆತನು ನಿನ್ನನ್ನು ಪ್ರೀತಿಸುವವನು, ನಿನ್ನನ್ನು ಆದರಿಸುವವನು. ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರೊಡನೆ ಸಂಚರಿಸಿದವನು. ನಿನ್ನ ಜೀವಿತ ಕಾಲವೆಲ್ಲ ನಿನ್ನೊಂದಿಗೆ ಸಂಚರಿಸಲು ಇಷ್ಟವುಳ್ಳವನಾಗಿದ್ದಾನೆ. ಆತನೇ ನಮ್ಮ ಆತ್ಮದಾಪ್ತನು. ಆತನೇ ನಮ್ಮ ದುಃಖವನ್ನು ಸಂತೋಷವಾಗಿ ಮಾರ್ಪಡಿಸುವವನು. ಹೌದು, ಆತನು ನಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಾನೆ. ಈಗಲೇ ಮೊಣಕಾಲೂರಿ ಆತನನ್ನು ಸ್ತುತಿಸಲು ಆರಂಭಿಸು. ಆಮೆನ್. ಅಧ್ಯಾಯ 5. ತಿರಸ್ಕರಿಸಲ್ಪಟ್ಟ 4ನೆಯ ಮನುಷ್ಯ. ದಾನಿಯೇಲನ ಗ್ರಂಥ ಅಧ್ಯಾಯ 3 ವಚನ 26. ಆಗ ನೆಬೂಕದ್ನೆಚ್ಚರನು ಆವಿಗೆಯ ಬಳಿಗೆ ಹೋಗಿ, ಪರಾತ್ಪರನ ದೇವರ ಸೇವಕರಾದ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವರೇ, ಬನ್ನಿ, ಹೊರಗಡೆ ಬನ್ನಿ ಎಂದು ಕೂಗಲು ಅವರು ಬೆಂಕಿಯೊಳಗಿಂದ ಹೊರಗೆ ಬಂದರು. ಅಗ್ನಿ ಜ್ವಾಲೆಯಲ್ಲಿ 4 ಜನರನ್ನು ಅರಸನಾದ ನೆಬೂಕದ್ನೆಚ್ಚರನು ನೋಡಿದನು. ಆದರೆ 3 ಜನರನ್ನು ಮಾತ್ರವೇ ಹೊರಗೆ ಕರೆಯುತ್ತಾನೆ. 4ನೆಯವನನ್ನು ನೋಡಿದರೂ ಅವರನ್ನು ಕರೆಯಲಿಲ್ಲ. ಎಷ್ಟು ಪರಿತಾಪವಿದು! ಈ 4ನೆಯ ಮನುಷ್ಯನು ತಿರಸ್ಕರಿಸಲ್ಪಟ್ಟನು, ಅಸಡ್ಡೆ ಮಾಡಲ್ಪಟ್ಟನು. ಆತನನ್ನು ಯಾರೂ ಕರೆಯಲಿಲ್ಲ. ಆತನ ರೂಪವು ದೇವಕುಮಾರನ ರೂಪದಂತಿತ್ತು. ಆತನೇ ಉನ್ನತನಾದ ದೇವಕುಮಾರನು. ಆತನೇ ತನ್ನ ದಾಸರನ್ನು ಬಿಡುಗಡೆ ಮಾಡಿದವನು. ಈ 4ನೆಯವನನ್ನು ನೆಬೂಕದ್ನೆಚ್ಚರನು ಪ್ರೀತಿಯಿಂದ ಆಹ್ವಾನಿಸಲಿಲ್ಲ. ಹೊರಗೆ ಬಾ ಎಂದು ಕರೆದು ಅಡ್ಡ ಬೀಳಲಿಲ್ಲ. ಅವನು ಧಿಕ್ಕರಿಸಲ್ಪಟ್ಟನು. ಮನುಷ್ಯರು ಸೇರಿಸಿಕೊಳ್ಳದವನು, ಸಂಕಷ್ಟಕ್ಕೊಳಗಾದವನು, ವ್ಯಾಧಿಪೀಡಿತನೂ ಆಗಿದ್ದನು. ನಾವು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ. ಯೆಶಾಯ ಅಧ್ಯಾಯ 53 ವಚನ 3. ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರು ಕೂಡ ತಮ್ಮನ್ನು ಕಾಪಾಡಿದಂಥ 4ನೆಯ ಮನುಷ್ಯನನ್ನು ಕರೆಯಲೇ ಇಲ್ಲ. ನೀನು ನಮ್ಮ ಜೊತೆಯಲ್ಲಿ ಬಾ ದೇವರೇ ಎಂದು ಕರೆಯಲಿಲ್ಲ. ಆತನನ್ನು ಅಲ್ಲಿಯೇ ನಿಲ್ಲಿಸಿ ಅವರು ಮಾತ್ರವೇ ಹೊರಗೆ ಬಂದು ಬಿಟ್ಟರು. ಹೌದು, ಆತನನ್ನು ಅಸಡ್ಡೆ ಮಾಡಿದರು. ನಾನು ರಕ್ಷಣೆ ಹೊಂದಿದ ಆರಂಭದ ದಿನಗಳಲ್ಲಿ ದೇವರನ್ನು ಅಪರಿಮಿತವಾಗಿ ಪ್ರೀತಿಸುತ್ತಿದ್ದೇನು. ಆತನ ಪ್ರೀತಿಯು ನನ್ನ ಹೃದಯದಲ್ಲಿ ಉಕ್ಕಿ ಹರಿಯುತ್ತಲೇ ಇತ್ತು. ಒಂದು ದಿನ ನನ್ನ ಸ್ನೇಹಿತನು ನನ್ನನ್ನು ಬಲವಂತದಿಂದ ಸಿನಿಮಾ ಟಾಕೀಸ್ಗೆ ಕರೆದುಕೊಂಡು ಹೋದನು. ನನಗಾದರೂ ಹೋಗಲು ಇಷ್ಟವಿರಲಿಲ್ಲ. ಅವರನ್ನು ದುಃಖಪಡಿಸಬಾರದೆಂಬ ಉದ್ದೇಶದಿಂದ ಅವರೊಂದಿಗೆ ಥಿಯೇಟರ್ಗೆ ಹೋದೆನು. ಆದರೆ ಸಿನಿಮಾದಿಂದ ಹೊರಗೆ ಬಂದಾಗ ಬಾಗಿಲಲ್ಲಿ ಒಬ್ಬರು ದುಃಖದಿಂದ ನಿಂತುಕೊಂಡಿರುವುದನ್ನು ಕಂಡೆನು. ನೋಡಿದ ತಕ್ಷಣವೇ ನನಗೆ ಗೊತ್ತಾಯಿತು, ಅವನೇ ಆ 4ನೆಯ ಮನುಷ್ಯನೆಂದು ತಿಳಿಯಿತು. ಅವನು ಬಹಳ ದುಃಖದಿಂದ, ನಿನ್ನ ಸ್ನೇಹಿತನನ್ನು ಸಂತೋಷಪಡಿಸಲು ನನ್ನನ್ನು ಬಾಗಿಲಲ್ಲಿ ನಿಲ್ಲಿಸಿ ಹೋದೆಯಲ್ಲ ಎಂದನು. ನಾನು ಇಷ್ಟಪಡದ ಸ್ಥಳಕ್ಕೆ ನೀನು ಏಕೆ ಹೋದೆ? ನನ್ನನ್ನು ಅಸಡ್ಡೆ ಮಾಡಿದೆಯಲ್ಲ ಎಂದನು. ಮನನೊಂದು ಅತ್ತೆನು, ಪಶ್ಚಾತ್ತಾಪ ಪಟ್ಟೆನು. ಒಂದು ದಿನ ಪೇತ್ರನು ಅವನನ್ನು ಅಸಡ್ಡೆ ಮಾಡಿ ಅವನು ಯಾರೋ ಗೊತ್ತಿಲ್ಲವೆಂದು ಆನೆ ಇಟ್ಟುಕೊಂಡನು. ಕೋಳಿ ಕೂಗಿತು. ಅಸಡ್ಡೆ ಮಾಡಲ್ಪಟ್ಟವನು ದುಃಖದಿಂದ ಪೇತ್ರನನ್ನು ನೋಡಿದನು. ಪೇತ್ರನು ಪಶ್ಚಾತ್ತಾಪ ಪಟ್ಟನು, ಅತ್ತನು, ಗೋಳಾಡಿದನು. ಪ್ರೀತಿಯ ದೇವಮಗುವೆ, ನಿನ್ನ ದೇವರಾಗಿರುವ ಕ್ರಿಸ್ತನನ್ನು ಯಾವಾಗಲೂ ನಿನ್ನೊಂದಿಗೆ ಇರಲು ಬಯಸುತ್ತಾನೆ. ಆತನ ಪ್ರಸನ್ನತೆಯನ್ನು ಅಸಡ್ಡೆ ಮಾಡಬೇಡ. ವ್ಯರ್ಥ ಮಾತುಗಳನ್ನಾಡಿ ಅವನನ್ನು ದುಃಖಪಡಿಸಬೇಡ. ಟಿವಿ, ಸಿನಿಮಾದ ಮುಂದೆ ಕುಳಿತು ಆತನ ಕಣ್ಣೀರಿನಲ್ಲಿ ನೀರು ಬರುವಂತೆ ಮಾಡಬೇಡ. ಲವೋದಿಕೀಯ ಸಭೆ ಅವನನ್ನು ಹೊರಗೆ ನಿಲ್ಲಿಸಿತು. ಆ ಸಭೆಯ ಮಧ್ಯದಲ್ಲಿ ಅವನಿಗೆ ಸಂಚರಿಸಲು ಆಗಲಿಲ್ಲ. ಬಾಗಿಲಲ್ಲಿ ಅನ್ಯನಂತೆ ಪರಿತಾಪಕರ ಸ್ಥಿತಿಯಲ್ಲಿ ನಿಲ್ಲಿಸಿತು. ಲವೋದಿಕೀಯ ಸಭೆಯ ವಿಶ್ವಾಸಿಗಳ ಹೃದಯದ ಬಾಗಿಲನ್ನು ತಟ್ಟಿ, ಇಗೋ, ಬಾಗಿಲಲ್ಲಿ ನಿಂತು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು ಎಂದನು. ಪ್ರಕಟಣೆ ಅಧ್ಯಾಯ 3
ವಚನ 20. ಎಷ್ಟು ಪರಿತಾಪಕರವಾದ ದೃಶ್ಯವಿದು! ಶೂಲಮಿತ್ತಿಯ ಮೊದಲಗಿತ್ತಿಯು ಅವನನ್ನು ಬಾಗಿಲಲ್ಲಿ ನಿಲ್ಲಿಸಿದ್ದಳು. ನನ್ನ ಸಹೋದರಿಯೇ, ನನ್ನ ಪ್ರಿಯಳೇ, ನನ್ನ ಕಾಂತೆಯೇ, ಬಾಗಿಲನ್ನು ತೆಗೆ, ನನ್ನ ತಲೆಯ ಮೇಲೆಲ್ಲ ಇಬ್ಬನಿಯು ಬಿದ್ದಿದೆ. ಪರಮಗೀತ ಅಧ್ಯಾಯ 5 ವಚನ 2. ಹೌದು, ಅವರನ್ನು ಅಸಡ್ಡೆ ಮಾಡಿದ್ದರೂ ಒಂದು ಸಾರಿ ಒಬ್ಬ ಸೇವಕರು ಸೇವೆಗಾಗಿ ಹೊರಗೆ ಹೋಗಿರುವಾಗ ಅವರ 2ನೆಯ ಮಗನು ಸತ್ತು ಹೋದನು. ಆ ಸೇವಕರು ಕಣ್ಣೀರಿನಿಂದ ಪ್ರಾರ್ಥಿಸಿದರು. ಅದು ಪರಲೋಕದ ದೇವರಿಗೆ ಕೇಳಿಸಿತು. ಮನಮೊರಗಿದವರಾಗಿ ಆ ದೇವಸೇವಕರ ಮಗನನ್ನು ಕರೆದುಕೊಂಡು ಭೂಮಿಗೆ ಬಂದರು. ಆ ಸೇವಕರ ಮಗನಿಗೆ ಜೀವ ಬಂತು. ತಂದೆಗೆ ಮಗನನ್ನು ನೋಡಿ ಬಹಳ ಸಂತೋಷ. ಅವನನ್ನು ಅಪ್ಪಿಕೊಂಡು ಮುದ್ದಾಡುತ್ತಿದ್ದರು. ಆದರೆ ಕರೆದುಕೊಂಡು ಬಂದ ಕ್ರಿಸ್ತನನ್ನು ಮರೆತು ಬಿಟ್ಟರು. ಕ್ರಿಸ್ತನು ಬಹಳ ಸಮಯದವರೆಗೂ ಕಾದಿದ್ದು ದುಃಖದಿಂದ ಹಿಂದಿರುಗುತ್ತಿದ್ದಾಗ ಆ ಮಗನು ತಂದೆಯನ್ನು ನೋಡಿ, ಅಪ್ಪ, ನೀನು ಯಾಕೆ ಯೇಸುವಿಗೆ ಕೃತಜ್ಞತೆ ಹೇಳಲಿಲ್ಲ? ಅವನು ನನ್ನನ್ನು ಪ್ರೀತಿಯಿಂದ ಕರೆದುಕೊಂಡು ಬಂದನಲ್ಲ, ಇಗೋ ಆತನು ಹೊರಟು ಹೋಗುತ್ತಿದ್ದಾನೆ ಎಂದನು. ಯೇಸುವಾದರೂ ತಿರಸ್ಕರಿಸಲ್ಪಟ್ಟವನಾಗಿ ದುಃಖದಿಂದ ಹಿಂತಿರುಗಿ ಹೋಗುತ್ತಿದ್ದನು. ಅದ್ಭುತಗಳನ್ನು ಹೊಂದಿಕೊಂಡ ಜನರು ಅದ್ಭುತವನ್ನು ಮಾಡಿದ ಯೇಸುವನ್ನೇ ಮರೆತು ಬಿಡುತ್ತಾರೆ. ಆತನು ತಿರಸ್ಕರಿಸಲ್ಪಟ್ಟವನಾಗೇ ಇದ್ದಾನೆ. ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು. ಸ್ವಂತ ಜನರು ಆತನನ್ನು ತಿರಸ್ಕರಿಸಿದರು. ಯೋಹಾನನು ಬರೆದ ಸುವಾರ್ತೆ ಅಧ್ಯಾಯ 1 ವಚನ 11. ಹಳೆಯ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ಯರನ್ನು ಐಗುಪ್ತದ ದಾಸತ್ವದಿಂದ ಬಿಡಿಸಿ ಹಾಲು ಜೇನು ಹರಿಯುವ ದೇಶಕ್ಕೆ ಕರೆತಂದನು. ಆ ಇಸ್ರಾಯೇಲರಾದರೂ ಕರ್ತನು ತಮಗೆ ಅರಸನಾಗಿರುವುದು ಬೇಡವೆಂದು ಬೇರೊಬ್ಬ ಅರಸನನ್ನು ಕೇಳಿಕೊಂಡರು. ಆಗ ಕರ್ತನು ಸಮುವೇಲನನ್ನು ನೋಡಿ, ಅವರು ನಿನ್ನನ್ನು ತಳ್ಳಲಿಲ್ಲ, ನನ್ನನ್ನೇ ತಳ್ಳಿದ್ದಾರೆ ಎಂದು ದುಃಖದಿಂದ ಹೇಳಿದನು. 1 ಸಮುವೇಲ ಅಧ್ಯಾಯ 8 ವಚನ 7. ಹೌದು, ಆತನನ್ನು ತಿರಸ್ಕರಿಸಿದರು. ಹೊಸ ಒಡಂಬಡಿಕೆಯಲ್ಲಿ ಪಿಲಾತನು ಇಸ್ರಾಯೇಲರನ್ನು ನೋಡಿ, ಯಾರನ್ನು ಬಿಡಿಸಬೇಕು? ಕ್ರಿಸ್ತನಾಗಿರುವ ಯೇಸುವನ್ನು, ಇಲ್ಲವೇ ಕಳ್ಳನಾಗಿರುವ ಬೇರೊಬ್ಬನನ್ನು ಎಂದು ಕೇಳಿದನು. ಜನರು ಕ್ರಿಸ್ತನನ್ನು ಆರಿಸಿಕೊಳ್ಳಲಿಲ್ಲ. ಒಬ್ಬರನ್ನೇ ಬಿಡಿಸು ಎಂದು ಕೇಳಿಕೊಂಡರು. ಹಾಗಾದರೆ ಕ್ರಿಸ್ತನನ್ನು ನಾನೇನು ಮಾಡಲಿ ಎಂದು ಕೇಳಿದಾಗ ಅವನನ್ನು ಶಿಲುಬೆಗೆ ಹಾಕಿಸು ಎಂದರು. ಆತನು ತಿರಸ್ಕರಿಸಲ್ಪಟ್ಟ 4ನೆಯ ಮನುಷ್ಯ. ದೇವಮಗುವೆ, ನೀನು ಕ್ರಿಸ್ತನನ್ನು ಹೇಗೆ ನಡೆಸುವಿ? ನಿನ್ನ ಜೀವಿತದಲ್ಲಿ ಆತನನ್ನು ತಿರಸ್ಕರಿಸುವೆಯಾ, ಇಲ್ಲವೇ ಪ್ರೀತಿಯಿಂದ ಅಂಗೀಕರಿಸಿಕೊಳ್ಳುವೆಯಾ? ನೆಬೂಕದ್ನೆಚ್ಚರನು ಆವಿಗೆಯ ಬಳಿ ಬಂದು ಶದ್ರಕ್, ಮೇಷಕ್, ಅಬೇದ್ನಗೋರನ್ನು ಹೊರಗೆ ಕರೆದನೆ, ವಿನಃ ಯೇಸುವನ್ನು ಕರೆಯಲಿಲ್ಲ. ಅವನನ್ನು ಘನಪಡಿಸಲಿಲ್ಲ. ಆತನನ್ನು ಅಂಗೀಕರಿಸಿಕೊಳ್ಳಲಿಲ್ಲ. ಎಂತಹ ಪರಿತಾಪ! ಈಗಲೂ ಅನೇಕರು ಯೇಸುವಿನಿಂದ ಅದ್ಭುತಗಳನ್ನು ನಿರೀಕ್ಷಿಸುತ್ತಾರೆ. ಆತನು ನಮ್ಮನ್ನು ಬಿಡುಗಡೆ ಮಾಡಬೇಕೆಂದು ಇಚ್ಛಿಸುತ್ತಾರೆ. ಆತನು ನಮ್ಮನ್ನು ಉನ್ನತಿಗೆ ತರಬೇಕು, ನಮ್ಮನ್ನು ಅಭಿವೃದ್ಧಿಪಡಿಸಬೇಕೆಂದು ಬಯಸುತ್ತಾರೆ. ಆದರೆ ಕ್ರಿಸ್ತನನ್ನು ದೇವರನ್ನಾಗಿಯೂ ಸ್ವಂತ ರಕ್ಷಕನನ್ನಾಗಿಯೂ ಅಂಗೀಕರಿಸಿಕೊಳ್ಳಲು ಇಷ್ಟಪಡುವುದಿಲ್ಲ. ಈಗಲೂ ತಿರಸ್ಕರಿಸಲ್ಪಟ್ಟವನಾಗೇ ಆತನಿದ್ದಾನೆ. ಆ 4ನೆಯ ಮನುಷ್ಯನನ್ನು ನೋಡಿರಿ, ಅಗ್ನಿಜ್ವಾಲೆಯ ನಡುವೆ ಒಂಟಿಯಾಗಿ ನಿಂತಿದ್ದಾನೆ. ಏಕೆ ಅವನು ಹೊರಗೆ ಬರಲಿಲ್ಲ? ಅವರನ್ನು ಕೇಳಿದರೆ ಹೀಗೆ ಹೇಳಬಹುದು, ನಿಮ್ಮ ಹಾಗೆ ಯಾರಾದರೂ ಶ್ರಮ, ಸಂಕಟಗಳೆಂಬ ಅಗ್ನಿ ಶೋಧನೆಗಳು ಇವುಗಳ ಮಾರ್ಗದಲ್ಲಿ ಹೋಗುವಾಗ ಬಿಡುಗಡೆ ಮಾಡುವುದಕ್ಕೋಸ್ಕರವೇ ನಾನು ಅಗ್ನಿಯ ಆವಿಗೆಯಲ್ಲೇ ನಿಂತಿರುತ್ತೇನೆ. ನನ್ನ ಮಕ್ಕಳನ್ನು ಕಾಪಾಡಿ ಸಂರಕ್ಷಿಸಿ ನಡೆಸಲು ಇಲ್ಲಿ ನಿಂತಿರುವೆನು ಎಂದು ಹೇಳಬಹುದು. ಒಂದು ವೇಳೆ ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರು ಬೇರೆ ಕಾರಣಕ್ಕಾಗಿ ಅಗ್ನಿಯ ಆವಿಗೆಯೊಳಗೆ ಹಾಕಲ್ಪಡಬಹುದು. ದೇವಮಗುವೆ, ನೀನು ಒಂದು ವೇಳೆ ಅಗ್ನಿಯಲ್ಲಿ ಹಾಕಲ್ಪಟ್ಟಾಗ ನಿನ್ನನ್ನು ರಕ್ಷಿಸಲು ಆತನು ಅಲ್ಲಿಯೇ ನಿಂತಿರುತ್ತಾನೆ. ಈಗ ಒಂಟಿಯಾಗಿ ನಿಂತಿರುವ ನಮ್ಮ ರಕ್ಷಕನಾದ ಆ 4ನೆಯ ಮನುಷ್ಯನನ್ನು ನೋಡಿರಿ. ಇನ್ನು ಏಕೆ ಅಲ್ಲಿಯೇ ಆತನು ನಿಂತಿದ್ದಾನೆ? ಆತನು ಇನ್ನು ಹೊರಗೆ ಬರುವ ಸಮಯವೂ ಬಂದಿಲ್ಲ. ಆದರೆ ಒಂದು ದಿನ ಆ ಸಮಯವು ಬಂದಿತು. ಅವನು ಹೊರಗೆ ಬಂದನು. ಇಮ್ಮಾನುವೇಲನಾಗಿ ಬಂದನು. ನಮ್ಮೊಂದಿಗೆ ವಾಸಿಸಲು ಬಂದನು. ಪರಿಶುದ್ಧಾತ್ಮನಿಂದಲೂ ಅಗ್ನಿಯಿಂದಲೂ ನಮಗೆ ದೀಕ್ಷಾಸ್ನಾನ ಮಾಡಿಸಲು ಬಂದನು. ಭೂಮಿಯ ಮೇಲೆ ಅಗ್ನಿಯನ್ನು ಹಾಕಲು ಬಂದನು. ಅದು ಈಗಾಗಲೇ ಹತ್ತಿಕೊಂಡಿದ್ದರೆ ನನಗೆ ಸಂತೋಷ ಎನ್ನುತ್ತಾನೆ. ಲೂಕನು ಬರೆದ ಸುವಾರ್ತೆ ಅಧ್ಯಾಯ 12 ವಚನ 49. ಆತನೇ ನಮ್ಮನ್ನು ಪರಲೋಕದ ಅಗ್ನಿಯಿಂದ ತುಂಬಿಸುವವನು. ಬಲದಿಂದಲೂ ಪರಾಕ್ರಮದಿಂದಲೂ ನಮ್ಮನ್ನು ತುಂಬಿಸುತ್ತಾನೆ. ಆತ್ಮನ ವರಗಳಿಂದಲೂ ಫಲಗಳಿಂದಲೂ ನಮ್ಮನ್ನು ತುಂಬಿಸುತ್ತಾನೆ. 120 ಜನರು ಮೇಲಂತಸ್ತಿನ ಕೊಠಡಿಯಲ್ಲಿ ಕೂಡಿ ಪ್ರಾರ್ಥಿಸುತ್ತಿದ್ದರು. ಅಗ್ನಿಜ್ವಾಲೆಯಲ್ಲಿ ತಿರುಗಾಡಿದ ಅವನು ಅಗ್ನಿಜ್ವಾಲೆಯಾಗಿ
ಅವರೆಲ್ಲರ ಮೇಲೆ ಇಳಿದನು. ಎಲ್ಲರನ್ನು ಪರಿಶುದ್ಧಾತ್ಮನಿಂದ ತುಂಬಿಸಿದನು. ದೇವಮಗುವೆ, ನಿನ್ನನ್ನು ಕೂಡ ಅಗ್ನಿಯಿಂದ ತುಂಬಿಸಲು ಬಯಸುತ್ತಾನೆ. ಇಗೋ, ಆತನ ಶಕ್ತಿ ನಿನ್ನ ಮೇಲೆ ಬಂದಿಳಿಯುತ್ತಿದೆ. ಆತನ ಅಭಿಷೇಕವು ನಿನ್ನ ಮೇಲಿಳಿಯುತ್ತಿದೆ. ಇಂದು ನಿನ್ನ ಮುಂದಿರುವ ಅಗ್ನಿಯಂಥ ಶೋಧನೆಗಳು ಸಂಪೂರ್ಣವಾಗಿ ಮಾರ್ಪಡುತ್ತದೆ. ನಿನ್ನನ್ನು ಪ್ರೀತಿಸಿ ನಿನ್ನನ್ನು ಅಪ್ಪಿಕೊಳ್ಳಲು ಕಾತುರನಾಗಿದ್ದಾನೆ. ಇದೋ ಆತನ ಮಹಿಮೆ, ಪ್ರಸನ್ನತೆ ನಿನ್ನ ಮೇಲೆ ಇಳಿಯುತ್ತಿದೆ. ಆತನನ್ನು ಸ್ತುತಿಸಿ ಕೊಂಡಾಡುವೆಯಾ? ಇನ್ನು ಮೇಲೆ ಆ 4ನೆಯ ಮನುಷ್ಯನು ನಿನ್ನೊಂದಿಗೆ ಕೈ ಬಿಡುವುದೂ ಇಲ್ಲ, ನಿನ್ನನ್ನು ಬಿಟ್ಟು ಅಗಲುವುದೂ ಇಲ್ಲ. ಎಂದೆಂದಿಗೂ ನಿನ್ನ ಸಂಗಡ ಇರುತ್ತಾನೆ. ಆಮೆನ್. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ, ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ.
ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.